ಕರ್ನಾಟಕದಲ್ಲಿರುವ ಸಮಸ್ತ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಎಲ್ಲರೂ 4 ಮಾರ್ಕ್ಸ್ ಆಯಿತು, 4 ಮಾರ್ಕ್ಸ್ ಮೈಕ್ರೋ ಎಕನಾಮಿಕ್ಸು ಕಂಪ್ಲೀಟ್ ಆಯಿತು. ಮ್ಯಾಕ್ರೋ ಎಕನಾಮಿಕ್ಸ್ ಎರಡೂ ತರೋವಾಗಿ ರಿವಿಷನ್ ಮಾಡಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ, ಯಾಕಂದರೆ ಅದು ನೆನ್ನೆನೇ ಅಪ್ಲೋಡ್ ಮಾಡಿದ್ದೆ. ಸೊ 6 ಮಾರ್ಕ್ಸ್ ವಿಡಿಯೋ ಸ್ವಲ್ಪ ಡಿಲೇ ಆಯಿತು ಬಿಕಾಸ್ ಆಫ್ ಟೆಕ್ನಿಕಲ್ ಇಶ್ಯೂಸ್. ಕೆಲವೊಂದು ಇಶ್ಯೂಸ್ ಇರೋದ್ರಿಂದ ಇವತ್ತು ಕೆಮಿಸ್ಟ್ರಿ ಬೇರೆ ಇತ್ತು, ಸೊ ಅದಕ್ಕೂ ಕೂಡ ಕ್ಲಾಸಸ್ ಮಾಡ್ತಿದ್ರು. ಅದಕ್ಕೆ ಎಕನಾಮಿಕ್ಸ್ 6 ಮಾರ್ಕ್ಸ್ ಮಾಡೋಕ್ಕಾಗಿಲ್ಲ. ಬಟ್ ನಾನು ಆದಷ್ಟು ಬೇಗ ಈ ಒಂದು ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೆ ನೋಡ್ತಿದ್ದೀನಿ, ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಸೊ ನೀವು ಇವತ್ತು ನೈಟ್ 10 o'clockಗೆ ಲೈವ್ ಬರ್ತಿದ್ದೀವಿ. ನೀವೆಲ್ಲ ರಿವಿಷನ್ ಮಾಡಿಕೊಡಿ. 1 ಮಾರ್ಕ್ಸು ನಾನು ಹೇಳಿದ್ದೀನಿ, 1 ಮಾರ್ಕ್ಸ್ ನಾನು ಯಾವುದೇ ಕ್ವಶನ್ಸ್ ಕೊಟ್ಟಿಲ್ಲ. ಏನಕ್ಕೆ 20 ಕ್ವಶನ್ಸ್ ಕೂಡ ಅದೇನು 20 ಮಾರ್ಕ್ಸ್ ಬರುತ್ತೋ ಅದಕ್ಕೆಲ್ಲ ನೀವು ಎಲ್ಲ ಚಾಪ್ಟರ್ ಕ್ವಶನ್ಸು ಓದ್ಕೋಬೇಕು. ಅದರದ್ದು ಕೂಡ ರಿವಿಷನ್ ಇರುತ್ತೆ ಲೈವ್ ಕ್ಲಾಸಸಲ್ಲಿ. ಆಮೇಲೆ 2 ಮಾರ್ಕ್ಸು ನಾನು 3 ಚಾಪ್ಟರ್ಸ್ ಹೇಳಿದ್ದೆ. 3 ಚಾಪ್ಟರ್ಸಲ್ಲಿ ಈ ಚಾಪ್ಟರಲ್ಲಿ 2 ಕ್ವಶನ್ ಬರುತ್ತೆ. ನೀವು 3 ಚಾಪ್ಟರು ತರೋವಾಗಿ ಯಾವುದು ಕ್ವಶನ್ ಬಿಡ್ದಿರಾ 2 ಮಾರ್ಕ್ಸ್ ಎಲ್ಲ ಕ್ವಶನ್ಸ್ ಓದ್ಕೊಂಡಿದ್ರೆ ನಿಮಗೆ ಪಕ್ಕ 12 ಮಾರ್ಕ್ಸ್ ಅಲ್ಲೇ ಬರುತ್ತೆ. ನೆಕ್ಸ್ಟ್ ಇನ್ನು 4 ಮಾರ್ಕ್ಸ್ ಯಾವ ಚಾಪ್ಟರ್ ಓದಬೇಕು, ಯಾವ ಚಾಪ್ಟರ್ ಓದಬಾರ್ದು, ಮೈಕ್ರೋ ಎಕನಾಮಿಕ್ಸಲ್ಲಿ ಯಾವುದು ಓದಬೇಕು, ಮ್ಯಾಕ್ರೋದಲ್ಲಿ ಯಾವುದು ಓದಬಾರ್ದು, ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದೀನಿ. ಯಾವುದಾದ್ರೂ ಕನ್ಫ್ಯೂಷನ್ಸ್ ಇದ್ದರೆ ನೀವು ಆಲ್ರೆಡಿ ಕಮೆಂಟ್ಸಲ್ಲಿ ಮಾಡಿದ್ದೀರಾ, ಕಮೆಂಟ್ಸ್ಗೆ ನಾನು ರಿಪ್ಲೈ ಕೂಡ ಮಾಡಿದ್ದೀನಿ. ಹೋಮ್ವರ್ಕ್ ಕೊಟ್ಟಿದ್ದೆ, ಕೆಲವರು ಹೋಮ್ವರ್ಕ್ ಎಲ್ಲ ಮಾಡಿ ಒಂದು ಕಮೆಂಟಲ್ಲಿ ಆನ್ಸರ್ನ ತಿಳಿಸಿದ್ದಾರೆ. ಸೊ ಇವಾಗ ನೆಕ್ಸ್ಟ್ 6 ಮಾರ್ಕ್ಸ್ ಕೇಳ್ತಿದ್ದೀರಾ. 6 ಮಾರ್ಕ್ಸಲ್ಲೂ ಕೂಡ ನಾವು ಯಾವುದೇ ವಿಡಿಯೋ ಮಾಡಿದ್ರು ನಮ್ಮ ಉದ್ದೇಶ ಏನು ಅಂದರೆ ಗೌರ್ಮೆಂಟವ್ರು ಕೊಟ್ಟಿದ್ದಾರೆ, ಗೌರ್ಮೆಂಟ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ನಾನು ಫ್ರೀ ಮೆಟೀರಿಯಲ್ಸ್ ಏನು ಕೊಟ್ಟಿದ್ದೀನಿ ಅದೆಲ್ಲ ಗೌರ್ಮೆಂಟವ್ರು ಕೊಟ್ಟಿರೋದೆ. ಸೆಂಟಮ್ ರಿಸಲ್ಟ್ಸ್ ಆಗಲಿ, ಬ್ಲೂ ಪ್ರಿಂಟ್ ಆಗಲಿ, ನೋಟ್ಸ್ ಆಗಲಿ ಎಲ್ಲ ಗೌರ್ಮೆಂಟ್ ಕಡೆಯಿಂದನೇ ಬಂದಿರೋದು. ಬಟ್ ನಾವು ಏನಕ್ಕೆ ವಿಡಿಯೋ ಮಾಡ್ತಿದ್ದೀವಿ ಅಂದರೆ ಆ ಬ್ಲೂ ಪ್ರಿಂಟ್ ನಿಮ್ಗೆ ಅರ್ಥ ಆಗಲಿ ಅಂತ. ಬ್ಲೂ ಪ್ರಿಂಟ್ ಎಲ್ಲ ಇದೆ, ಬಟ್ ಅದರಲ್ಲಿ ನೀವು ಅರ್ಥ ಮಾಡಿಕೊಂಡು ನಿಮ್ಗೆ ಅರ್ಥ ಮಾಡಿಸ್ತಿದ್ದೀವಿ ಅಷ್ಟೇ. ನಾವು ಈ ವಿಡಿಯೋ ಯಾವುದನ್ನು ಓದಬೇಕು, ಯಾವುದನ್ನು ಓದಬಾರ್ದು, ಯಾವ ಚಾಪ್ಟರ್ ಇಲ್ಲ ಅದರಲ್ಲಿ ಇರೋದನ್ನು ತಿಳಿಸ್ತಿದ್ದೀವಿ. ನಾವು ಇದನ್ನೇ ಓದಿ, ಈ ಕ್ವಶನ್ಸ್ ನಾಳೆ ಎಕ್ಸಾಮ್ಗೆ ಇದೇ ಬರುತ್ತೆ ಅಂತ ನಾನು ಹೇಳ್ತಿಲ್ಲ. ನಾನೇನು ಹೇಳ್ತಿದ್ದೀನಿ, ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟ್ ಯಾವುದು ಓದಬೇಕು, ಯಾವ್ದು ಓದಬಾರ್ದು, ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು, ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡಬಾರ್ದು ಅಂತ ಮಾತ್ರ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಿರೋದು. ಯಾರೋ ಕಮೆಂಟ್ ಮಾಡಿದ್ರು, ಇದು ಆಲ್ರೆಡಿ ಎಲ್ಲ ಗೌರ್ಮೆಂಟ್ ಅವರೇ ಕೊಟ್ಟಿದ್ದಾರಲ್ವ, ಮತ್ತೆ ಅದನ್ನು ಮತ್ತೆ ಏನಕ್ಕೆ ಕೇಳ್ತಿದ್ದೀರಾ ಅಂದರೆ ಎಲ್ಲರೂ ಅವ್ರ ಥರನೇ ಇರಲ್ಲ. ಅವ್ರ ಥರನೇ ಅಂದರೆ ಯಾರು, ಎಲ್ಲ ನನಗೆ ಗೊತ್ತು ಅಂತ ಅಂದ್ಕೊಂಡಿರ್ತಾರಲ್ವ, ಅವ್ರ ಥರನೇ ಇರಲ್ಲ. ಕೆಲವ್ರು ಇರ್ತಾರೆ ಯಾರಿಗೆ ಬ್ಲೂ ಪ್ರಿಂಟ್ನ ಅರ್ಥ ಮಾಡ್ಕೊಳ್ಳೋದು ಅಷ್ಟು ಕಷ್ಟ ಆಗಿರುತ್ತೋ ಅಂಥವ್ರಿಗೆ ಈ ವಿಡಿಯೋನ ಮಾಡ್ತಿರೋದು. ಸೊ ದಯವಿಟ್ಟು ಯಾರೇ ತಪ್ಪು ತಿಳ್ಕೊಬೇಡಿ. ಏನಕ್ಕೆ ನಾನು ಮಾಡಿದ್ದೀನಿ, ಪ್ರತಿಯೊಂದು ವೀಡಿಯೋದಲ್ಲಿ ನಾನು ಏನೇನು ಮಾಡಿದ್ದೀನೋ ಎಲ್ಲ ವೀಡಿಯೋದಲ್ಲೂ ನಾನು ನೆಕ್ಸ್ಟ್ ಸ್ಲೈಡ್ ಏನು ತೋರಿಸ್ತೀನಿ, ಬ್ಲೂ ಪ್ರಿಂಟ್ನೇ ತೋರಿಸ್ತಿದ್ದೀನಿ. ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟ್ ಅಂತಲೇ ಹೇಳ್ಕೊಂಡು ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಇದರಲ್ಲಿ ಯಾವುದೇ ಪ್ರಿಡಿಕ್ಷನ್ಸ್ ಇಲ್ಲ. ಇದು ಪ್ರಿಡಿಕ್ಷನ್ ಮಾಡೋದಕ್ಕೆ ನಾನೇನು ಶಾಸ್ತ್ರ ಹೇಳ್ತಿಲ್ಲ, ನಾವೇನು ಗ್ಯಾಂಬ್ಲಿಂಗ್ ಮಾಡ್ತಿಲ್ಲ, ನಾವೇನೂ ಮಾಡ್ತಿಲ್ಲ. ಸೊ ನಾವು ಅದರಲ್ಲಿ ಏನಿದೆಯೋ ಗೌರ್ಮೆಂಟ್ ಅವ್ರು ಏನು ಹೇಳಿದಾರೋ ಅದನ್ನು ಈಸಿ ವೇಲಿ ನಿಮ್ಗೆ ಅರ್ಥ ಆಗೋ ಲ್ಯಾಂಗ್ವೇಜಲ್ಲಿ ನಾವು ಹೇಳ್ತಿರೋದು. ಸೊ ಇವಾಗ ಈ ವಿಡಿಯೋದಲ್ಲಿ ನಾವು 6 ಮಾರ್ಕ್ಸ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. 6 ಮಾರ್ಕ್ಸಲ್ಲಿ ಯಾವ ಚಾಪ್ಟ್ರ್ ಓದಬೇಕು, ಯಾವ ಚಾಪ್ಟ್ರ್ ಓದಬಾರ್ದು. ಸೊ ಮೈಕ್ರೋ ಎಕನಾಮಿಕ್ಸಲ್ಲಿ ಯಾವ ಚಾಪ್ಟ್ರು ಓದ್ತೀರಾ 6 ಮಾರ್ಕ್ಸಲ್ಲಿ ಸೆಕೆಂಡ್ ಚಾಪ್ಟರ್ ಓದ್ತೀರಾ. ಸೊ ಸೆಕೆಂಡ್ ಚಾಪ್ಟರ್ ಓದ್ತೀರಾ. ನೆಕ್ಸ್ಟ್ ಯಾವುದು, 3rd ಚಾಪ್ಟರ್ ಓದ್ತೀರಾ. ಇನ್ನು ಬೇರೆ ಇಲ್ಲಿ ನೋಡಿ, ಫಸ್ಟ್ ಚಾಪ್ಟರ್ ಇಲ್ಲ, 4th ಚಾಪ್ಟರ್ ಇಲ್ಲ, 5th ಚಾಪ್ಟರ್ ಇಲ್ಲ. ಸೊ ನಿಮಗೆ ಮೈಕ್ರೋ ಎಕನಾಮಿಕ್ಸಲ್ಲಿ 2 ಚಾಪ್ಟರ್ಸಿಂದ ಮಾತ್ರ ಏನು ಬರುತ್ತೆ, 6 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ. ಸೊ ಇದು ಯಾವುದು, ಮೈಕ್ರೋ ಎಕನಾಮಿಕ್ಸ್. ನೆಕ್ಸ್ಟು ನಾವು ಯಾವುದ್ರಲ್ಲಿ ನೋಡಬೇಕು, ಮ್ಯಾಕ್ರೋ ಎಕನಾಮಿಕ್ಸಲ್ಲಿ ಯಾವ್ಯಾವ ಚಾಪ್ಟರ್ ಬರುತ್ತೆ ಇಲ್ಲೇ ಕೊಟ್ಟಿದ್ದಾರೆ. ಯಾವುದು, ಸೆಕೆಂಡ್ ಚಾಪ್ಟರಲ್ಲಿ ಬರುತ್ತೆ, 3rd ಚಾಪ್ಟರಲ್ಲಿ ಬರುತ್ತೆ. ನೆಕ್ಸ್ಟ್ ಯಾವುದು, 6th ಚಾಪ್ಟರ್. ಸೊ 6th ಚಾಪ್ಟರಲ್ಲಿ ಒಂದು ಕ್ವಶನ್ ಬರುತ್ತೆ. ಮ್ಯಾಕ್ರೋ ಎಕನಾಮಿಕ್ಸಲ್ಲಿ ನಿಮಗೆ ಟೋಟಲ್ ಎಷ್ಟು ಯಾವ ಚಾಪ್ಟರಲ್ಲಿ 6 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ, 3 ಚಾಪ್ಟರಲ್ಲಿ 6 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ. ಅದರಲ್ಲಿ ಸ್ವಲ್ಪ ಓವರಾಲ್ ಎಷ್ಟು ಕ್ವಶನ್ಸ್ ಇರುತ್ತೆ, ಓವರಾಲ್ ನೀವು 5 ಚಾಪ್ಟರ್ಸ್ನ ಓದ್ಕೊಂಡ್ರೆ ಅದರಲ್ಲಿ ನೀವು ಎಷ್ಟು ಕ್ವಶನ್ಸ್ಗೆ ಆನ್ಸರ್ ಮಾಡ್ತೀರಾ, 3 ಕ್ವಶನ್ಸ್ಗೆ ಮಾತ್ರ. ಅವ್ರು ಎಷ್ಟು ಕ್ವಶನ್ಸ್ ಕೊಟ್ಟಿರ್ತಾರೆ, 5 ಕ್ವಶನ್ಸ್ ಕೊಟ್ಟಿರ್ತಾರೆ. ನೀವು ಎಷ್ಟು ಕ್ವಶನ್ ಬರೀಬೇಕು, 3 ಕ್ವಶನ್ ಮಾತ್ರ ಬರೀಬೇಕಾಗುತ್ತೆ. ನೀವು ಓದಬೇಕಾದ್ರೆ ಎಷ್ಟು ಚಾಪ್ಟರ್ ಓದಬೇಕಾದ್ರೆ 5 ಚಾಪ್ಟರು ಓದಬೇಕು ತರೋವಾಗಿ. 5 ಚಾಪ್ಟರ್ ಓದಿದ್ರೆ ನಿಮಗೆ ಏನಾದರೂ ಇಲ್ಲ, ನೀವು 3 ಚಾಪ್ಟರ್ ಕಷ್ಟ ಇದೆ ಅಂತ ಹೇಳಿದ್ರೆ ನೆಕ್ಸ್ಟ್ ನಾನು ಹೇಳ್ತೀನಿ ಯಾವ್ಯಾವ ಚಾಪ್ಟರಲ್ಲಿ ಎಷ್ಟು ಕ್ವಶನ್ಸ್ ಇದೆ, ಯಾವ ರೀತಿ ಇದೆ ಅಂತ. ಸೊ ನಾನು ಯಾವ್ಯಾವ ಕ್ವಶನ್ ಡಿಸ್ಕಸ್ ಮಾಡೋಣ. ಅದು ನಿಮ್ಗೆ ಯಾವ್ದು ಈಸಿ ಅನಿಸುತ್ತೆ. ನಾನು 4 ಚಾಪ್ಟರ್ ಬಗ್ಗೆ ಹೇಳ್ತೀನಿ. 4 ಚಾಪ್ಟ್ರಲ್ಲಿ ಯಾವುದಾದ್ರೂ 3 ಚಾಪ್ಟರು, ನಾನು 4 ಚಾಪ್ಟ್ರಲ್ಲೂ ಯಾವ್ಯಾವ ಕ್ವಶನ್ಸ್ ಓದಬೇಕು ಅಂತ ನಿಮ್ಗೆ ಹೇಳ್ತೀನಿ. ಅದರಲ್ಲಿ ನ್ಯೂಮರಿಕಲ್ ಬೇಸ್ಡ್ ಚಾಪ್ಟರ್ ಕೂಡ ಇದೆ, ಥಿಯರಿ ಬೇಸ್ಡ್ ಚಾಪ್ಟರ್ಸ್ ಕೂಡ ಇದೆ. ನಿಮಗೆ ಥಿಯರಿ ಬೇಸ್ಡ್ ಇಷ್ಟ ಆದರೆ
ನೀವು ಥಿಯರಿ ಕ್ವಶನ್ಸ್ನ ಬರೀರಿ, ನ್ಯೂಮರಿಕಲ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡು ನಾನು ಕ್ವಶನ್ ಬರೀತೀನಿ ಅಂದರೆ ಅದಕ್ಕೂ ಯಾವುದಿದೆ, ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಚಾಪ್ಟರ್ ಇದೆ, ನೀವು ಅದರಲ್ಲಿ ಕೂಡ. ಸೊ ನಿಮ್ಗೆ ಯಾವ್ದು ಈಸಿ ಅನಿಸುತ್ತೆ ಆ 3 ಚಾಪ್ಟರ್ನ ಚೂಸ್ ಮಾಡಿ. ಬಟ್ ಆ 3 ಚಾಪ್ಟರ್ ನೀವು ತರೋವಾಗಿ ಪ್ರಿಪೇರ್ ಆಗಬೇಕು. ತರೋವಾಗ ಅಂದರೆ ಏನೂ ಬಿಡ್ದಿರಾ ಒಂದು 6 ಮಾರ್ಕ್ಸ್ ಕ್ವಶನ್ಸ್ ಏನಿದೆ ಎಲ್ಲ ಓದಬೇಕು. ನಾನೇನೇನು ಚಾಪ್ಟ್ರಲ್ಲಿ ಹೇಳ್ತೀನಿ ಆ ಚಾಪ್ಟ್ರಲ್ಲಿ ನಂಬರ್ ಆಫ್ ಕ್ವಶನ್ಸ್ ಕೊಡ್ತೀನಿ. ಆ ನಂಬರ್ ಆಫ್ ಕ್ವಶನ್ಸಲ್ಲಿ ಫಸ್ಟ್ ಇಂಪಾರ್ಟೆನ್ಸ್ ಯಾವುದಕ್ಕೆ ಕೊಡಬೇಕು, ಸೆಕೆಂಡ್ ಇಂಪಾರ್ಟೆನ್ಸ್ ಯಾವುದಕ್ಕೆ ಕೊಡಬೇಕು ಅಂತಲೇ ಹೇಳ್ತೀನಿ. ಬಟ್ ಅಷ್ಟೇ ಫಸ್ಟ್ ಇಂಪಾರ್ಟೆನ್ಸ್ ಏನು ಕ್ವಶನ್ಸ್ ಕೊಟ್ಟಿದ್ದೀನಲ್ಲ ಅದನ್ನೇ ಓದಬೇಕು ಅಂತ ನಾನು ಹೇಳ್ತಿಲ್ಲ. ಸೊ ಇದನ್ನು ನೋಟ್ ಮಾಡ್ಕೊಳ್ಳಿ. ಏನಕ್ಕಂದರೆ ಅದು ಫಸ್ಟ್ ಇಂಪಾರ್ಟೆನ್ಸ್ ಕೊಡಿ. ಏನಕ್ಕಂದರೆ ಪ್ರೀವಿಯಸ್ ಇಯರಲ್ಲಿ ರಿಪೀಟ್ ಆಗಿರ್ಬೋದು, ಇಲ್ಲಾಂದರೆ ಮಾಡಲ್ ಪೇಪರಲ್ಲಿ ರಿಪೀಟ್ ಆಗಿರ್ಬೋದು, ಇಲ್ಲಾಂದರೆ ಪ್ರಿಪ್ರೇಟ್ರಿಯಲ್ಲಿ ರಿಪೀಟ್ ಆಗಿರ್ಬೋದು. ಅದಕ್ಕೋಸ್ಕರ ಹೇಳ್ತಿರೋದು. ನಾವು ಇದನ್ನೇ ಓದಿ ಅಂತ ಹೇಳ್ತಿಲ್ಲ. ಫಸ್ಟ್ ಇಂಪಾರ್ಟೆನ್ಸ್ ಅದು ಕೊಡಿ, ನೆಕ್ಸ್ಟು ಸೆಕೆಂಡ್ ಇಂಪಾರ್ಟೆನ್ಸ್ ಇದು ಕೊಡಿ. ಬಟ್ ಇಷ್ಟು ಕ್ವಶನ್ಸ್ ಓದ್ಕೊಂಡಿರಬೇಕು, ತರೋ ಆಗಿರಬೇಕು. ಆ 3 ಚಾಪ್ಟ್ರಲ್ಲಿ ಅಷ್ಟು 6 ಮಾರ್ಕ್ಸ್ ಕ್ವಶನ್ಸ್ ತರೋ ಆದರೆ ನೀವು ಆರಾಮಾಗಿ 3 ಔಟ್ ಆಫ್ 3 ಕ್ವಶನ್ಸ್ನ 6 ಮಾರ್ಕ್ಸ್ ಸೆಕ್ಷನಲ್ಲಿ ಬರೀಬೋದು. ಸೊ ಇವಾಗ ಇದ್ರ ಮುಂದೆ ಡಿಸ್ಕಷನು ಮೈಕ್ರೋ ಮತ್ತು ಮ್ಯಾಕ್ರೋ ಎಕನಾಮಿಕ್ಸಲ್ಲಿ ಯಾವ್ಯಾವ ಚಾಪ್ಟ್ರಲ್ಲಿ ಯಾವ್ಯಾವ ಕ್ವಶನ್ ಓದಬೇಕು ಅಂತ ಈ ಡಿಸ್ಕಷನ್ ಈ ಒಂದು ವಿಡಿಯೋದಲ್ಲಿ ನಮ್ಮ ಕಾಮರ್ಸ್ ಡಿಪಾರ್ಟ್ಮೆಂಟ್ ಹೆಡ್ ಸಂಜಯ್ CR ಸರ್ ಅವರು ಜಾಯಿನ್ ಆಗ್ತಾರೆ. ಸೊ ಪ್ಲೀಸ್. ಸೊ ಎಲ್ಲದರಲ್ಲೂ ನೆಕ್ಸ್ಟು ನಿಮಗೆ ಅಕೌಂಟೆನ್ಸಿ ಇದೆ. ಅಕೌಂಟೆನ್ಸಿ ಕೂಡ ಇದೇ ರೀತಿ ರೂಟ್ ಮ್ಯಾಪ್ ಹಾಕ್ಕೊಂಡು ನಿಮಗೆ ಅಕೌಂಟೆನ್ಸಿ ನಾಳೆಯಿಂದ ತರೋ 1 by 1 ವೀಡಿಯೋ ಆಗ್ತಾನೆ ಇರ್ತಾರೆ. ಎಕನಾಮಿಕ್ಸ್ ಮುಗ್ದಿದ ತಕ್ಷಣ ನೀವೇನು ಮಾಡಿ ಅಕೌಂಟ್ಸ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಅಕೌಂಟ್ಸಲ್ಲಿ ಈ ರೀತಿ ಸ್ಟ್ರಕ್ಚರ್ ಬರಲ್ಲ. 1 ಮಾರ್ಕ್ಸ್ 2 ಮಾರ್ಕ್ಸ್ ನಮ್ಮದು ಎಕನಾಮಿಕ್ಸ್ ಪ್ಯಾಟ್ರನ್ ಕ್ವಶನ್ ಪೇಪರ್ ಪ್ಯಾಟ್ರನ್ ಏನಿದೆ ಈ ಪ್ಯಾಟ್ರನ್ ಇರಲ್ಲ, ಅದಕ್ಕೆ ಬೇರೆ ಪ್ಯಾಟ್ರನ್ ಇರುತ್ತೆ. ಸೊ ಅದಕ್ಕೂ ಕೂಡ ನಾಳೆಯಿಂದ ನಮ್ಮ ಸಂಜಯ್ ಸರ್ ಅವರು ನಾಳೆಯಿಂದ ತರೋವಾಗಿ ಪ್ರಿಪೇರ್ ಮಾಡಿಸ್ತಾರೆ. ಅದಕ್ಕೋಸ್ಕರ ನೀವು ನಾನು ಆಲ್ರೆಡಿ ಟೆಲಿಗ್ರಾಮ್ ಲಿಂಕ್ ಕೊಟ್ಟಿದ್ದೀನಿ, ಟೆಲಿಗ್ರಾಮಲ್ಲಿ ಜಾಯ್ನ್ ಆಗಿ ಇಮಿಡಿಯೇಟ್ ಅಪ್ಡೇಟ್ಗೋಸ್ಕರ. ಇಲ್ಲಾಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ, ಆಮೇಲೆ ನಮ್ಮ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಂಡಿರಿ. ಏನಕ್ಕಂದರೆ ನಿಮ್ಗೆ ಇಮಿಡಿಯೇಟ್ ಅಪ್ಡೇಟ್ಸ್ ಬೇಕು ಅಂದರೆ ನಾವು ಟೆಲಿಗ್ರಾಮಲ್ಲಿ ಕೊಡ್ತೀವಿ, ವಾಟ್ಸಪ್ ಚಾನಲಲ್ಲಿ ಕೊಡ್ತೀವಿ, ಇನ್ಸ್ಟಾಗ್ರಾಮಲ್ಲಿ ಕೂಡ ಕೊಡ್ತೀವಿ. ಸೊ ಇವಾಗ ಕಂಟಿನ್ಯೂ ಮಾಡೋಣ. ಓಕೆ. ಆಮೇಲೆ ನಾವು ಎಕ್ಸ್ಪ್ಲೇನ್ ಮಾಡಿರೋ ಥರ ವಾಟ್ ಎವರ್ ವಿ ಆರ್ ಡೂಯಿಂಗ್ ಹಿಯರ್, ನಾವು ಇವಾಗ ಏನೇನು ಮಾಡ್ತಾ ಇದ್ದೀರಿ ಅದೆಲ್ಲ ಬೇಸಿಕಲಿ ಬ್ಲೂ ಪ್ರಿಂಟ್ ಅನಾಲಿಸಿಸ್ ಒಂದೇ. ಅದಾದಮೇಲೆ ನಿಮಗೆ ನಾವು ಏನು ಹೇಳಕ್ಕೆ ಹೊಟ್ಟಿದ್ದೀರಿ ಅಂದರೆ ನಾವು ಫೋಕಸ್ ಮಾಡ್ತಾ ಇರೋದು ಮೆಜಾರಿಟಿ ಯಾರು ಇರ್ತಾರೆ, ಈ ಪಾಸ್ ಆಗದೇ ಇರೋರು ಇರ್ತಾರಲ್ಲ ಅವರು, ಪ್ಲಸ್ 60-50 ಬರ್ತಾರೆ, ಒಂದು ಸ್ವಲ್ಪ ಪುಷ್ ಮಾಡೋಕ್ಕೆ ನಾವು ಟ್ರೈ ಮಾಡ್ತಾಯಿದ್ದೀರಿ ಅಂಥವ್ರನ್ನ. ಸೊ ಅಂಥವ್ರನ್ನ ಬಂದಿಡ್ಕೊಂಡೆ ನಾವು ಈ ಥರ ಎಲ್ಲ ಮಾಡ್ತಿರೋದು. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ವಾಟ್ ಎವರ್ ವಿ ಆರ್ ಟೆಲಿಂಗ್ ಯು ದಟ್ ಈಸ್ ಬೇಸ್ಡ್ ಆನ್ ಬ್ಲೂ ಪ್ರಿಂಟ್ ಆಸ್ ವೆಲ್ ಆಸ್ ಇಟ್ ಈಸ್ ಬೇಸಿಕಲಿ ಅ ಕೈಂಡ್ ಆಫ್ ಸ್ಟ್ರಾಟಜಿ ಆ್ಯಂಡ್ ಅನಾಲಿಸಿಸ್. ಇವಾಗ ಈ ಚಾಪ್ಟ್ರಿಂದ ನಿಮಗೆ ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರಿಂದನೂ ಒಂದು 6 ಮಾರ್ಕ್ಸ್ ಬರುತ್ತೆ, ಇದರಿಂದನೂ ಬರುತ್ತೆ, ದೆನ್ ಮನಿ ಆ್ಯಂಡ್ ಬ್ಯಾಂಕಿಂಗಿಂದನೂ ಬರುತ್ತೆ, ಪ್ಲಸ್ ಓಪನ್ ಎಕನಾಮಿಯಿಂದನೂ ಬರುತ್ತೆ. ಬಟ್ ಎಲ್ಲದರಲ್ಲೂ ಒಂದೇ ಕ್ವಶನ್ ತಾನೇ ಬರೋದು. ಈ ಚಾಪ್ಟ್ರಲ್ಲಿ 6 ಮಾರ್ಕ್ಸ್ 8 ಇದೆ ಅಲ್ವಾ? 8 ಕ್ವಶನಲ್ಲಿ ಯಾವ್ದು ಬರುತ್ತೆ ಅಂತ ಕೇಳಿದ್ರೆ ಆ ಥರ ಪ್ರಿಡಿಕ್ಟ್ ಮಾಡೋದಕ್ಕೆ ನಾವೇನು ವಿ ಆರ್ ನಾಟ್ ಗಾಡ್ಸ್. ಓಕೆ. ಬಿಸ್ನೆಸ್ ಸ್ಟಡೀಸಲ್ಲಿ ನಾನು ಏನಕ್ಕೆ ಹೇಳಿದ್ದು ಅಂದರೆ ಅದು ಬ್ಲೂ ಪ್ರಿಂಟ್ ಪ್ರಕಾರನೇ ಇತ್ತು. 3 ಕ್ವಶನ್ ಕೊಟ್ಟಿದ್ದಾರೆ, 3 ಕ್ವಶನಲ್ಲಿ 1 ಕ್ವಶನ್ ಬಂದೇ ಬರುತ್ತೆ ಅಂತ ನಾವು ಹೇಳ್ಬೋದಾಗಿತ್ತು. ಬಿಕಾಸ್ ಅಲ್ಲಿ ಇದ್ದಿದ್ದೇ ಆ ಚಾಪ್ಟರ್ 3 ಕ್ವಶನ್. ಅದೇ ಥರ ಎಕನಾಮಿಕ್ಸಲ್ಲಿ ಈ ಚಾಪ್ಟ್ರಲ್ಲಿ ನಿಮಗೆ ಒಂದು ಚಾಪ್ಟ್ರಲ್ಲಿ 6 ಇರುತ್ತೆ, ಒಂದು ಚಾಪ್ಟ್ರಲ್ಲಿ 8 ಇರುತ್ತೆ, ಒಂದು ಚಾಪ್ಟ್ರಲ್ಲಿ 4 ಇರುತ್ತೆ. ಸೊ ನಾವು ಹೇಳಕ್ಕೆ ಕೊಟ್ಟಿರೋದೇನು ಅಂದರೆ 8 ಕ್ವಶನ್ಸ್ ಹೋದರೂ ಒಂದೇ 6 ಮಾರ್ಕ್ಸ್ ಬರೆಯೋದು, 6 ಕ್ವಶನ್ಸ್ ಹೋದರೂ ಒಂದೇ 6 ಮಾರ್ಕ್ಸ್ ಬರೆಯೋದು. ಸೊ ಯಾವ್ದು ಬೆಟರ್ ನಿಮಗೆ ಯೋಚನೆ ಮಾಡಿ. 8 ಕ್ವಶನ್ ಓದೋದು ಬೆಟ್ರಾ, 6 ಕ್ವಶನ್ ಓದೋದು ಬೆಟ್ರಾ? ಅದರಲ್ಲೂ ಕೂಡ 8 ಕ್ವಶನ್ ಕಷ್ಟ ಇರುತ್ತೆ, 6 ಕ್ವಶನ್ ಈಸಿ ಇರುತ್ತೆ. ಸೊ ಕಷ್ಟ ಈಸಿ ಅನ್ನೋದು ಬೇಸ್ಡ್ ಆನ್ ಕಾಮನ್ ಮೆಂಟಾಲಿಟಿ. ನಾವು ಇಷ್ಟು ವರ್ಷದಿಂದ ಪಾಠ ಮಾಡ್ತಾ ಇರೋದ್ರಿಂದ ನಮಗೆ ಮಕ್ಕಳ ಮೆಂಟಾಲಿಟಿ ಅರ್ಥ ಆಗುತ್ತೆ, ಯಾವ್ದು ಕಷ್ಟ, ಯಾವ ಚಾಪ್ಟರ್ ಕಷ್ಟ, ಯಾವ ಚಾಪ್ಟರ್ ಈಸಿ ಅಂತ. ಸೊ ಲಾಸ್ಟ್ ಮೂಮೆಂಟಲ್ಲಿ ನೀವು ಓದಿ ಅರ್ಥ ಮಾಡ್ಕೊಂಡು ಬರೆಯೋ ಕೆಪಾಸಿಟಿ ಇರುವಂಥ ಕ್ವಶನ್ಸ್ನ ಚೂಸ್ ಮಾಡಿ ಇದು ಓದಿ ಅಂತ ಹೇಳ್ತಾರೆ, ಅದಷ್ಟೇ ಹೊರತು ವಿ ಆರ್ ನಾಟ್ ಡೂಯಿಂಗ್ ಎನಿ ಕೈಂಡ್ ಆಫ್ ಪ್ರಿಡಿಕ್ಷನ್ಸ್. ಓಕೆ, ಕಂಟಿನ್ಯೂ ಮಾಡೋಣ. ಓಕೆ ಸರ್. So 6 mark questions from microeconomics as well as macroeconomics. Microeconomics ಅಲ್ಲಿ ನಾವು ಆವಾಗಲೇ ಹೇಳ್ದಂಗೆ ಎಷ್ಟು ಚಾಪ್ಟರ್ ಇದೆ? there are 5 chapters, but we are focusing for 6 marks only second and third chapter. ಮಿಕ್ಕಿ ಯಾವುದರಲ್ಲೂ 6 marks ಬರೋದಿಲ್ಲ, no need to worry. Now coming to second chapter, there are totally how many questions here? There are totally 8 questions. ಓಕೆನಾ? ಮುಂಚೆ ಲಾಸ್ಟ್ ಇಯರ್ ಡಿಸೆಂಬರಲ್ಲಿ ಇದು ಅಪ್ಡೇಟ್ ಆಗಿದ್ದು ಕ್ವಶನ್ ಬ್ಯಾಂಕ್. ಅದಕ್ಕೆ ಮುಂಚೆ ನಿಮಗೆ ಇದ್ದಿದ್ದೆ ದಿಸ್ ಕ್ವೆಶನ್ ವಿಚ್ ಇಸ್ LDMU, ಇಂಡಿಫರೆನ್ಸ್ ಕರ್ವ್, ದೆನ್ ಆಪ್ಟಿಮಲ್ ಚಾಯ್ಸ್, ದೆನ್ ಮೂವ್ಮೆಂಟ್ ಅಲಾಂಗ್ ದ ಡಿಮ್ಯಾಂಡ್ ಕರ್ವ್ ಆ್ಯಂಡ್ ಮಾರ್ಕೆಟ್ ಡಿಮ್ಯಾಂಡ್. 5 ಕ್ವಶನ್ ಇದ್ದಿದ್ದು ಲಾಸ್ಟ್ ಇಯರ್ ಡಿಸೆಂಬರಲ್ಲಿ.
ಐ ಮೀನ್ ನಾಟ್ 2025, 2024. 2024 ಡಿಸೆಂಬರ್ ಮಂತಲ್ಲಿ ನಮಗೆ ಎಕನಾಮಿಕ್ಸ್ನ ಅಪ್ಡೇಟ್ ಮಾಡಿ ಅಡಿಷನಲ್ ಕ್ವಶನ್ಸ್ನ ಅಡಿಷನಲ್ ಪ್ರಾಬ್ಲಮ್ಸ್ನ ಆ್ಯಡ್ ಮಾಡಿದ್ರು. ಬಿಕಾಸ್ ಎಕನಾಮಿಕ್ಸ್ ವಾಸ್ ಬಿಕಮಿಂಗ್ ಟೂ ಪ್ರಿಡಿಕ್ಟಬಲ್. ನಾವು ಇದ್ಯಾವುದು ಓದಲೇಬೇಡಿ, ಡೈರೆಕ್ಟಾಗಿ ಇವೆರಡಲ್ಲಿ ಒಂದು ಬಂದೇ ಬರುತ್ತೆ ಅಂತ ಹೇಳ್ತಾ ಇದ್ವಿ. ಆ್ಯಕ್ಚುಲಿ ಈ ಒಂದು ಚಾಪ್ಟರಿಂದ 2 ಕ್ವಶನ್ ಬರ್ತಾಯಿತ್ತು 6 ಮಾರ್ಕ್ಸ್ ಅವಾಗ. ಸೊ ಈ 2 ಕ್ವಶನ್ ಓದಿ ಸಾಕು, ಅದೇ ಬರುತ್ತೆ ಅಂತ ಡೈರೆಕ್ಟಾಗಿ ಹೇಳ್ತಾ ಇದ್ದೆ. ಅದು ಯಾಕಂದರೆ ಎಲ್ಲ ಪೇಪರಲ್ಲೂ ಅದೇ ರಿಪೀಟ್ ಆಗ್ತಾನೇ ಇತ್ತು. ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ಇವ್ರು ಏನು ಮಾಡಿದ್ದಾರೆ, ಎಕ್ಸ್ಟ್ರಾ ಕ್ವಶನ್ಸ್ನ ಏನು ಮಾಡಿದ್ದಾರೆ, ಆ್ಯಡ್ ಮಾಡಿದ್ದಾರೆ. ವೆನ್ ಇಟ್ ವಾಸ್ ಆ್ಯಡೆಡ್ ಇನ್ ದ ಮಂತ್ ಆಫ್ ಡಿಸೆಂಬರ್ 2024. ಸೊ ಇವಾಗ ನಾವು, ಇಫ್ ಯು ಆಸ್ಕ್ ಮೀ ವಿಚ್ ಒನ್ ಯು ಹ್ಯಾವ್ ಟು ಫೋಕಸ್ ಮೋರ್, ದೀಸ್ 5 ಕ್ವೆಶನ್ಸ್. ಅದರ್ ಕ್ವೆಶನ್ಸ್ ನಾವು ಬರೋದೇ ಇಲ್ಲ ಅಂತ ನಾವು ಹೇಳೋದೇ ಇಲ್ಲ, ಓಕೆ. ಬಟ್ ಇಂಪಾರ್ಟೆನ್ಸ್ ವೈಸ್ ಇಂಪಾರ್ಟೆಂಟ್ ಹೇಳಿ ಅಂತ ಬಂದಾಗ ಈ 5 ನಾವು ಇಂಪಾರ್ಟೆಂಟ್ ಅಂತೀರಿ. ಪ್ರಾಬ್ಲಮ್ ಇಲ್ಲಿ ಏನು ಬರುತ್ತೆ ಅಂದರೆ, ಈ ಪ್ರತಿಯೊಂದು ಕ್ವೆಶನಲ್ಲೂ ಡಯಾಗ್ರಾಮ್ಸ್ ಇದೆ. ಇಲ್ಲೂ ಡಯಾಗ್ರಾಮ್ ಇದೆ, ಇಲ್ಲೂ ಡಯಾಗ್ರಾಮ್ ಇದೆ, ಇಲ್ಲೂ ಡಯಾಗ್ರಾಮ್ ಇದೆ, ಇಲ್ಲೂ ಡಯಾಗ್ರಾಮ್ ಇದೆ. ದೆನ್ ಇದರಲ್ಲೂ ಡಯಾಗ್ರಾಮ್ ಇದೆ, ಇದರಲ್ಲೂ 2 ಡಯಾಗ್ರಾಮ್ಸ್ ಇದೆ, ಇದರಲ್ಲೂ ಡಯಾಗ್ರಾಮ್ ಇದೆ, ಆಸ್ ವೆಲ್ ಆಸ್ ಇದರಲ್ಲೂ ಡಯಾಗ್ರಾಮ್ ಇದೆ. ಆಲ್ 8 ಕ್ವೆಶನ್ಸ್ ಹ್ಯಾಸ್ ಮಿನಿಮಮ್ 1 ಡಯಾಗ್ರಾಮ್, ಕೆಲವರಲ್ಲಿ ಮೋರ್ ದೆನ್ 1 ಇದೆ, ಓಕೆ. ಸೊ ಅಷ್ಟು ಡಯಾಗ್ರಾಮ್ಗಳನ್ನ ನಾವು ಪಡ್ಕೊಂಡು ಆ ಡಯಾಗ್ರಾಮ್ಗಳನ್ನ ಎಕ್ಸ್ಪ್ಲೇನ್ ಮಾಡೋವಂಥ ಕೆಪಾಸಿಟಿ ನಿಮ್ಗೆ ಇದೆಯಾ? ನಾವು ಇದನ್ನು ಯೂಶ್ವಲಿ ಏನು ಮಾಡ್ತೀವಿ ಅಂದರೆ, ನಿಮಗೆ ಡೇ 1 ಇದನ್ನು ಹೇಳ್ಕೊಟ್ಟಿರ್ತಾರೆ ಈ ಚಾಪ್ಟರ್ ಕ್ವೆಶನ್ಸ್. LDMUನ ಎಂಡ್ ಡಿಫರೆನ್ಸ್ ಕರ್ವ್ನ ಬ್ಯಾಟ್ ಓಡಿಸಿ ಇರ್ತಾರೆ. ವಿಲ್ ಬಿ ಮಲ್ಟಿಪಲ್, ಯು ವುಡ್ ಹ್ಯಾವ್ ರಿಟರ್ನ್ ದ್ಯಾಟ್ ಫಾರ್ ಕ್ವಾರ್ಟರ್ಲಿ, ಮಿಡ್ ಟರ್ಮ್ ಎಲ್ಲದಕ್ಕೂ ಮಾಡಿರ್ತೀರ. ಸೊ ಹಂಗೆ ಮಾಡಿ ನಿಮಗೆ ಜ್ಞಾಪಕ ಇದೆ ಅಂತ ಬಂದಾಗ ಈ ಚಾಪ್ಟರ್ನ ಫೋಕಸ್ ಮಾಡಿ. ಲಾಸ್ಟ್ ಮೂಮೆಂಟಲ್ಲಿ ಇದ್ದೀರಾ, ನಿಮ್ಗೆ ಅದು ಚಾಪ್ಟರ್ ಗೊತ್ತಿಲ್ಲ, ಅಷ್ಟೆಲ್ಲ ಓದಿದ್ರು ಅರ್ಥ ಆಗಿಲ್ಲ ಅಂತ ಅಂದಾಗ ಇವಾಗ ಕೂತ್ಕೊಂಡು ನೀವು 8 ಕ್ವಶನ್ ಓದ್ತೀನಿ 5 ಕ್ವಶನ್ ಓದ್ತೀನಿ ಅಂದರೆ ಅದು ಆಗೋದಿಲ್ಲ. ನಿಮಗೆ LDMU ಗೊತ್ತು, ಇಂಡಿಫರೆನ್ಸ್ ಕರ್ವ್ ಗೊತ್ತು, ನಾನು ಯಾರು ಟಿಕ್ಕಾಕಿನೋ 5 ಕ್ವಶನ್ ಗೊತ್ತು ಅನ್ನೋರಿಗೆ ಈ ಚಾಪ್ಟರ್ನ ಅಟೆಂಡ್ ಮಾಡಿ. ಈ 5 ಚಾಪ್ಟರ್ ಈ ಕ್ವಶನ್ ಗೊತ್ತಿಲ್ಲ, ಯಾವುದೋ ನಾವು 1 ಮಾತ್ರ ಗೊತ್ತು 2 ಮಾತ್ರ ಗೊತ್ತು ಅಂದಾಗ ಇವಾಗ ಕೂತ್ಕೊಂಡು ಕಲಿಯೋಕ್ಕೆ ಹೋದರೆ ನಿಮಗೆ ತುಂಬ ಕಷ್ಟ ಆಗುತ್ತೆ. ಸೊ ಅಂಥವ್ರು ಏನು ಮಾಡಿ, ಈ ಚಾಪ್ಟರ್ನ ಆರಾಮಾಗಿ ಸ್ಕಿಪ್ ಮಾಡ್ಬೋದು. ಬಿಕಾಸ್ ದೇರ್ ಆರ್ ಅದರ್ ಚಾಪ್ಟರ್ಸ್ ವಿತ್ ಲೆಸ್ ನಂಬರ್ ಆಫ್ ಕ್ವೆಶನ್ಸ್ ಆ್ಯಂಡ್ ಅದರಲ್ಲೂ ಕೂಡ 6 ಮಾರ್ಕ್ಸ್ ಬರುತ್ತೆ. ಫಾರ್ ಎಕ್ಸಾಂಪಲ್, ನೆಕ್ಸ್ಟ್ ಚಾಪ್ಟರಲ್ಲಿ ನಿಮಗೆ 2 ಸಮ್ ಇದೆ. ಆ 2 ಸಮ್ ತುಂಬ ಈಸಿ ಇದೆ, ಪ್ಲಸ್ 2-3 ಥಿಯರಿ ಕ್ವೆಶನ್ಸ್ ಇದೆ. ಇಟ್ ಇಸ್ ಆಲ್ ಇಂಟರ್ಲಿಂಕ್ಡ್. 5ರಿಂದ 6 ಕ್ವೆಶನ್ ಓದಿದ್ರೆ ಅದರಲ್ಲೂ ಕೂಡ ಬರುತ್ತೆ. ಪ್ಲಸ್ ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಒಂದು ಸಮ್ ಬಂದೇ ಬರುತ್ತೆ ಯೂಶಲಿ. ಸಮ್ ಬಂದಿದೆ ಅಂದರೂ ಥಿಯರಿ ಕ್ವೆಶನ್ಸ್ ಇರೋದೇ 2-3 ಅದರಲ್ಲಿ. ಸೊ ಆ ಚಾಪ್ಟರ್ಸ್ ಫೋಕಸ್ ಮಾಡಿ. ಆ್ಯಂಡ್ ಮನಿ ಆ್ಯಂಡ್ ಬ್ಯಾಂಕಿಂಗ್ ಎಲ್ಲರಿಗೂ ಗೊತ್ತಿರೋ ಥರ 4 ಕ್ವೆಶನ್ ಇರೋದು. ದಟ್ ಈಸ್ ವೆರಿ ವೆರಿ ಈಸಿ ಚಾಪ್ಟರ್. ಸೊ ಅದರಲ್ಲಿ ಕೂಡ ನೀವು ಓದ್ಬೋದು. ಅದರದ್ದು ಕಾಮನ್ ಕ್ವೆಶನ್ ಎಲ್ಲರಿಗೂ ಗೊತ್ತೇ ಇರುತ್ತೆ, ಗೋಲ್ಡ್ ಸ್ಮಿತ್ ಸ್ಟೋರಿ. ಸೊ ಈ ಥರ ಕ್ವೆಶನ್ಸ್ ಓದಾಗ ಕೂಡ ನಿಮ್ಗೆ 3 ಬರೀಬೇಕು, 3 ಆ ಚಾಪ್ಟರಿಂದ ಫೋಕಸ್ ಮಾಡೋದು ಕೂಡ ಆಗುತ್ತೆ. ಈ ಚಾಪ್ಟರ್ ಓದಲೇಬೇಕು ಅಂತ ಏನಿಲ್ಲ. ಬಟ್ ಈ ಚಾಪ್ಟರ್ ನೀವು ಆಲ್ರೆಡಿ ಓದಿದ್ದು ನಿಮಗೆ ಬರುತ್ತೆ ಅಂದರೆ ಖಂಡಿತ ಏನು ಮಾಡಿ, ಅಟೆಂಡ್ ಮಾಡಿ. ಸೊ ಇದರಲ್ಲಿರೋ ಕ್ವೆಶನ್ಸ್ನ ಪ್ರತಿಯೊಂದನ್ನು ಇನ್ ಡೀಟೇಲ್ ಎಕ್ಸ್ಪ್ಲೇನ್ ಮಾಡೋಕ್ಕಂತೂ ಆಗೋದಿಲ್ಲ. ಮೇ ಬಿ ಲೈವಲ್ಲಿ ನಾವು ಬ್ರೀಫಾಗಿ ವಿ ವಿಲ್ ಟ್ರೈ ಟು ಎಕ್ಸ್ಪ್ಲೇನ್ 6 ಮಾರ್ಕ್ಸ್ಗೆ ಹೆಂಗೆ ಸ್ಟ್ರಕ್ಚರ್ ಮಾಡಬೇಕು, ಯಾವ ಡಯಾಗ್ರಾಮ್ ಹೆಂಗೆ ಬರೀಬೇಕು, ಎಷ್ಟು ಬರೆದ್ರೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ. ನಂಗೆ ಫುಲ್ 6 ಮಾರ್ಕ್ಸ್ ಬೇಡ ಸರ್, ನಾನು ಅಟೆಂಡ್ ಮಾಡ್ತೀನಿ, 3-4 ಮಾರ್ಕ್ಸ್ ಬಂದರೂ ಸಾಕು ಅನ್ನೋರಿಗೆ ಹೆಂಗೆ ಅಟೆಂಡ್ ಮಾಡಬೇಕು, ಹೆಂಗೆ ಬರೀಬೇಕು ಅಂತ ಕೂಡ ನಾವು ಲೈವಲ್ಲಿ ಹೇಳ್ಕೊಡ್ತೀವಿ. ಗೋಯಿಂಗ್ ಆನ್ ನೆಕ್ಸ್ಟ್ ಕ್ವೆಶನ್. ಇಲ್ಲಿ ಲಾ ಆಫ್ ವೇರಿಯಬಲ್ ಪ್ರಪೋರ್ಷನ್ಸ್, ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಇದರಲ್ಲಿ ಏನು ಡಯಾಗ್ರಾಮ್ ಬರುತ್ತೋ ಅದೇ ಡಯಾಗ್ರಾಮ್ ಇಲ್ಲೂ ಇರೋದು. ಶೇಪ್ಸ್ ಆಫ್ TP, AP ಆ್ಯಂಡ್ MP. ದೆನ್ ಅದರ್ ಬೇಸ್ಡ್ ಪ್ರಾಕ್ಟಿಕಲ್ ಕ್ವೆಶನ್ಸ್ ಇರೋದು. ಸೊ ಇಫ್ ಐ ಹ್ಯಾವ್ ಟು ಟೆಲ್ ಯು, ಓಕೆ, TP, AP, MP, this is AP, MP diagram. Then ಸೊ ಸೇಮ್ ವೇ ಈ ಥರ ಡಯಾಗ್ರಾಮ್ ಇದೆ, TP ಡಯಾಗ್ರಾಮ್ ಹಿಂಗೆ ಬರುತ್ತೆ. ಸೊ ಈ ಥರ ನಿಮಗೆ 3 ಡಯಾಗ್ರಾಮ್ ನಿಮಗೆ ಆಲ್ರೆಡಿ ಇದರಲ್ಲಿ ಓದಿರ್ತೀರ. ಯಾವುದರಲ್ಲಿ? ಲಾ ಆಫ್ ವೇರಿಯಬಲ್ ಪ್ರಪೋರ್ಷನ್ ಕ್ವೆಶನಲ್ಲಿ ಓದಿರ್ತೀರ. ಅದೇ ಡಯಾಗ್ರಾಮ್ನ ಇಲ್ಲೂ ಬರೆದು ಆ ಡಯಾಗ್ರಾಮ್ ಶೇಪ್ ಆ ಥರ ಏನಕ್ಕಿದೆ ಅಂತ 3-4 ಪಾಯಿಂಟ್ಸ್ ಇದೆ. ಆ ಪಾಯಿಂಟ್ಸ್ ಬರೆದ್ರೂ ಸಾಕು, ನಿಮಗೆ ಡೆಫಿನೆಟ್ಲಿ ಫುಲ್ ಮಾರ್ಕ್ಸ್ ಬರುತ್ತೆ. ಅದು ಹಿಂಗೆ ಮಾಡೋದು ನಾನು ನಿಮಗೆ ಲೈವ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಬಟ್ ನಾವು ಈ ಕ್ಲಾಸಲ್ಲಿ ಫೋಕಸ್ ಮಾಡ್ತಾ ಇರೋದು ಏನು ಅಂದರೆ, ಈ ಕ್ಲಾಸಲ್ಲಿ ಮೆಜಾರಿಟಿ ನಿಮಗೆ ಸಮ್ಸ್ ಕಲಿಸ್ತೀರಿ. 6 ಮಾರ್ಕ್ಸಲ್ಲಿ ಒಂದು ಸಮ್ ಬಂದೇ ಬರುತ್ತೆ ಗ್ಯಾರಂಟಿ. ಆ ಸಮ್ಸ್ನ ನಾನು ಸಾಲ್ವ್ ಮಾಡಿ ತೋರಿಸ್ತೀನಿ. ಆ್ಯಸ್ ವೆಲ್ ಆಸ್ ವಾಟ್ ವಿಲ್ ಡೂ ಇಸ್ ಥಿಯರಿ ಕ್ವೆಶನ್ಸ್ನ ಹೆಂಗೆ ಯಾವ್ದು ಬರುತ್ತೆ ಅಂತ ಮಾತ್ರ ಹೇಳ್ತಾ ಇರೋದು. ನೈಟ್ ವಿಲ್ ಕಮ್ ಲೈವ್, ಅವಾಗ ನಿಮ್ಮ ಡೌಟ್ಸ್ ಇನ್ನೂ ಕ್ಲಿಯರ್ ಮಾಡಿ ಯು ಕ್ಯಾನ್ ಆಸ್ಕ್. ಆ ಟೈಮಲ್ಲಿ ನಾವೇನು ಮಾಡ್ತೀವಿ, ಥಿಯರಿ ಕ್ವೆಶನ್ಸ್ನ ಆದಷ್ಟು ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಬಟ್ ವಿ ವಿಲ್ ನಾಟ್ ಪ್ರಾಮಿಸ್ ಯು ಟು ಎಕ್ಸ್ಪ್ಲೇನ್ ಈಚ್ ಆ್ಯಂಡ್ ಎವ್ರಿ ಥಿಯರಿ ಕ್ವೆಶನ್. ಫುಲ್ ಸಿಲೆಬಸ್ನ ನಾವು ಲಾಸ್ಟ್ ಒಂದು ಮೂಮೆಂಟಲ್ಲಿ ಮಾಡೋಕ್ಕೆ ಖಂಡಿತ ಸಾಧ್ಯ ಇಲ್ಲ. ಅಕೌಂಟ್ಸ್ಗೆ ಹೆಂಗಿರೋ ನಿಮಗೆ ಆಲ್ರೆಡಿ 3-4 ಡೇಸ್ ಗ್ಯಾಪ್ ಇರೋದ್ರಿಂದ ಎವ್ರಿ ಡೇ ನಾನು ಚಾಪ್ಟರ್ ವೈಸೇ ಮಾಡ್ಕೊಡ್ತೀನಿ. ನಾಟ್ ಚಾಪ್ಟರ್ ವೈಸ್ ಎಕ್ಸಾಕ್ಟ್ಲಿ,
ನಿಮಗೆ ನಾನು ಕ್ವಶನ್ ಪೇಪರ್ಗೆ ಯಾವ ಸೆಕ್ಷನ್ ಓದಿದ್ರೆ ಎಷ್ಟು ಮಾರ್ಕ್ಸ್ ಬರುತ್ತೆ, ದ ಎಂಟೈರ್ ಪ್ರಾಬ್ಲಮ್ಸ್ 6 ಪ್ರಾಬ್ಲಮ್ಸ್ ಪೂರ್ತಿ ನಾನು ಸಾಲ್ವ್ ಮಾಡಿ ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತೀನಿ. ಓಕೆ, ನೆಕ್ಸ್ಟ್ ಕ್ಯಾನ್ ವಿ ಸಾಲ್ವ್ ದಿಸ್ ಪ್ರಾಬ್ಲಮ್? ದಿಸ್ ಇಸ್ ಫಾರ್ 6 ಮಾರ್ಕ್ಸ್. ವೆರಿ ಈಸಿ. ಎಲ್ಲ ಅವರೇ ಕೊಟ್ಟಿದ್ದಾರೆ, ವಿಚ್ ಇಸ್ L is given here, AP. What you need to find out? You need to find out TP as well as MP. This is easy 6 marks, but ನಿಮ್ಮ ಮೇನ್ ಬರಿಬೇಕಾಗಿರೋದು ಫಾರ್ಮುಲಾ ಏನು ಅಂದರೆ, ಇವಾಗ ಅವ್ರು AP ಕೊಟ್ಟಿರೋದ್ರಿಂದ ನಂಗೆ ಬೇಕಾಗಿರೋ TP is equal to AP into L, ಆರ್ ಇದರದ್ದು ಉಲ್ಟಾ ಫಾರ್ಮುಲಾ ಏನಿದೆ, AP is equal to TP divided by L. ಈ ಫಾರ್ಮುಲಾ ನಮಗೆ ಗೊತ್ತು ಅಂದರೆ ಈ ಫಾರ್ಮುಲಾದಿಂದ ಈ ಫಾರ್ಮುಲಾ ಡಿರೈವ್ ಮಾಡ್ಬೋದಾ? ಸೊ ನಮಗೆ ಬೇಕಾಗಿರೋ ಫಾರ್ಮುಲಾ ಒಂದು ದಿಸ್ ಒನ್. ದೆನ್ MP ಫಾರ್ಮುಲಾ ವಿಚ್ ಇಸ್ ಯು ಆಲ್ರೆಡಿ ನೋ, TPn minus 1. This formula can be used for total product, total utility, total revenue. ಎಲ್ಲದಕ್ಕೂ TP, AP, MPಗೂ ಸೇಮ್ ಫಾರ್ಮುಲಾ ಇದೆ, TU, MUಗೂ ಸೇಮ್ ಫಾರ್ಮುಲಾ ಇದೆ, TR, MRಗೂ ಸೇಮ್ ಫಾರ್ಮುಲಾ ಇದೆ, TC, MC ಫಾರ್ಮುಲಾಗೂ ಸೇಮ್ ಫಾರ್ಮುಲಾ ಇದೆ. 4ಕ್ಕೂ ಕೂಡ ಸೇಮ್ ಫಾರ್ಮುಲಾನೇ ಇರೋದು. ಯುಟಿಲಿಟೀಸ್ಗೂ ಸೇಮ್ ಫಾರ್ಮುಲಾ, ಕಾಸ್ಟ್ಗೂ ಸೇಮ್ ಫಾರ್ಮುಲಾ, ಪ್ರಾಡಕ್ಟ್ಗೂ ಸೇಮ್ ಫಾರ್ಮುಲಾ, ರೆವೆನ್ಯೂಗೂ ಕೂಡ ಸೇಮ್ ಫಾರ್ಮುಲಾ ಇದೆ. ಸೊ ಒಂದ್ಸರಿ ನೀವು ಆ ಫಾರ್ಮುಲಾಗಳು ಕಲ್ತ್ರೆ ಜಸ್ಟ್ ರಿಪ್ಲೇಸ್ ದ ವರ್ಡ್ P with U ಆ್ಯಂಡ್ P with C ಆ್ಯಂಡ್ P with R ರಿಪ್ಲೇಸ್ ಮಾಡಿದ್ರೆ ಸಾಕು, ಫಾರ್ಮುಲಾಸ್ ಏನಾಗುತ್ತೆ, ಸೇಮ್ ಇರುತ್ತೆ. ಸೊ ವಾಟ್ ಈಸ್ ಗಿವನ್ ಹಿಯರ್? 1, 2, 3, 4, 5 and 6. AP is given 2, 3, 4, 5, 4 and 3. TP is basically multiply ಮಾಡಿ, 2 ones are 2, 3 twos are 6, 4 threes are 12, 4 fives are 20, 5 fours are 20, 6 threes are 18. ಅಷ್ಟೇ. ಸೊ TP ಬಂದಮೇಲೆ MP ಮಾಡೋದು ಈಸಿ, ಜಸ್ಟ್ ಕೀಪ್ ಸಬ್ಟ್ರಾಕ್ಟಿಂಗ್. ಸೊ ದಿಸ್ ಇಸ್ 4, this is 6, this is 8, this is 0, this is -2. ಇಷ್ಟು ಬರೆದು ನಿಮಗೆ ಈ ಫಾರ್ಮುಲಾ ಬರೆದ್ರೆ, ಯಾವೆರಡು ಫಾರ್ಮುಲಾ, ಇವೆರಡು ಫಾರ್ಮುಲಾ ಬರೆದ್ರೆ ಡೆಫಿನೆಟ್ಲಿ 6 ಮಾರ್ಕ್ಸ್ ಬಂದೇ ಬರುತ್ತೆ. ಇದು ಆ್ಯಕ್ಚುಲಿ ಲಾಸ್ಟ್ ಇಯರ್ ನಿಮಗೆ POQ ಕ್ವಶನ್ ಇತ್ತು ಫಾರ್ 5 ಮಾರ್ಕ್ಸ್. ಓಕೆನಾ? ನೆಕ್ಸ್ಟ್ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾವು ಲೈವಲ್ಲಿ ಬಂದಾಗ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀರಿ, ಕಮೆಂಟ್ ಸೆಕ್ಷನ್ಗೆ ರಿಪ್ಲೈ ಕೂಡ ಮಾಡ್ತೀರಿ. ನೆಕ್ಸ್ಟ್ ಎಕ್ಸ್ಪ್ಲೈನ್ ದಿ ವೇರಿಯಸ್ ಶಾರ್ಟ್ ರನ್. ಇದು ನಿಮಗೆ ಅರ್ಥ ಆಗಿದೆ ಅನ್ಕೊತೀನಿ. ಸೊ ಈ ಚಾಪ್ಟರಿಂದ ವೇರಿಯಬಲ್ ಪ್ರಪೋರ್ಷನ್ ಬರುತ್ತೆ. ವೇರಿಯಬಲ್ ಪ್ರಪೋರ್ಷನ್ ಡಯಾಗ್ರಾಮ್ಸ್ ನೀವು ನೆನಪಿಟ್ಕೊಂಡಿದ್ರೆ ಅದೇ ಡಯಾಗ್ರಾಮ್ ಇಲ್ಲಿ ಬರೆದು ಅದನ್ನು ಆ ಶೇಪ್ ಆ ಥರ ಏನಕ್ಕಿದೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮಗೆ 6 ಮಾರ್ಕ್ಸ್ ಬರುತ್ತೆ. ಈ ಸಮ್ ವೆರಿ ಈಸಿ, ನಾನು ಆಲ್ರೆಡಿ ಮಾಡಿ ತೋರಿಸಿದ್ದೀನಿ. ನೆಕ್ಸ್ಟ್ ಎಕ್ಸ್ಪ್ಲೇನ್ ದ ವೇರಿಯಸ್ ಶಾರ್ಟ್ ರನ್ ಕಾಸ್ಟ್. ನಿಮಗೆ ವಾಟ್ ನಾವೇನು ಮಾಡ್ತಾ ಇದ್ದೀವಿ ಅಂತ ಇಷ್ಟು ಆಲ್ರೆಡಿ ಅರ್ಥ ಆಗಿರಬೇಕು. ಸೆಕೆಂಡ್ ಚಾಪ್ಟರ್ಲಿ 8 ಕ್ವಶನ್ ಇತ್ತು, ಇದರಲ್ಲಿ 6 ಕ್ವಶನ್ ಇದೆ. ಈ 6 ಕ್ವಶನಲ್ಲಿ 2 ಸಮ್ ಇದೆ ಆಲ್ರೆಡಿ. ಸೆಕೆಂಡ್ ಚಾಪ್ಟರ್ ಸಮ್ ಇರಲಿಲ್ಲ ಅಲ್ವಾ? ಸೊ 2 ಸಮ್ ಕಲಿಸ್ಬಿಟ್ಟು 4 ಥಿಯರಿನ ಇಂಟರ್ಲಿಂಕ್ ಮಾಡಿ ಕೊಟ್ಟರೆ ಈ 6 ಕ್ವಶನ್ ಓದೋದು ಈಸಿ ಇರುತ್ತಾ, 8 ಕ್ವಶನ್ ಓದೋದು ಈಸಿ ಇರುತ್ತಾ, ಯೋಚನೆ ಮಾಡಿ. ದೀಸ್ ಕೈಂಡ್ ಆಫ್ ಸ್ಟ್ರಾಟಜಿ ಇಸ್ ವಾಟ್ ವಿ ಗಿವ್ ಯು. ಓಕೆ, ದೆನ್ ನೌ ಎಕ್ಸ್ಪ್ಲೇನ್ ವೇರಿಯಸ್ ಶಾರ್ಟ್ ರನ್ ಕಾಸ್ಟ್. ಯಾವಿದೆ ಶಾರ್ಟ್ ರನ್ ಕಾಸ್ಟ್? ಫಸ್ಟ್ ಟೋಟಲ್ ಬರೀರಿ. TFC, TBC, TC, AFC, ABC, AC and MC. What we suggest you is definitions kuda ಏನಿರುತ್ತೆ, ಸೇಮ್ ಇರುತ್ತೆ. If you know the definition of TP, the TC definition will be almost similar. If you know the definition of MP ಇದು ಮಾರ್ಜಿನಲ್ ಕಾಸ್ಟ್, ಇದು ಮಾರ್ಜಿನಲ್ ರೆವೆನ್ಯೂದು, ಎಲ್ಲಾದ್ರದ್ದು ನಿಮ್ಗೇನು ಡೆಫಿನೇಷನ್ ಸೇಮೇ ಇರುತ್ತೆ. ಜಸ್ಟ್ ಕಾಸ್ಟ್ ಅನ್ನೋ ವರ್ಡ್ನ ರಿಪ್ಲೇಸ್ ಮಾಡಿ ಪ್ರಾಡಕ್ಟ್ ಹಾಕಬೇಕು, ಪ್ರಾಡಕ್ಟ್ ಅನ್ನೋ ವರ್ಡ್ ರಿಪ್ಲೇಸ್ ಮಾಡಿ ರೆವೆನ್ಯೂ ಹಾಕಬೇಕು. ನಾವು ಇದು ಈ ಕ್ವಶನ್ ಕೊಟ್ಟರೆ ಇಟ್ ಈಸ್ ವೆರಿ ವೆರಿ ಈಸಿ. ನಿಮಗೆ ಒಂದು ಕ್ವಶನ್ ಜ್ಞಾಪಕ ಇಟ್ಕೊಂಡ್ರೆ ಇದು ರಿಲೇಟೆಡ್ ಇದು ಬರಿಬೋದು, ಇದು ರಿಲೇಟೆಡ್ ಇದು ಬರಿಬೋದು. ಈ ಕ್ವಶನ್ ಡೆಫಿನೇಷನ್ ಜ್ಞಾಪಕ ಇದ್ದರೆ ಇದು ರಿಲೇಟೆಡ್ ಇದು ಬರಿಬೋದು, ಇದು ರಿಲೇಟೆಡ್ ಇದು ಬರಿಬೋದು.
Marginal cost definition is same as marginal product. It is same as marginal revenue. Okay. For example, total fixed cost. Total fixed cost is the cost which does not vary with production. ಪ್ರೊಡಕ್ಷನ್ ಜೊತೆಗೆ ವೇರಿ ಆಗಲ್ಲ. ಪ್ರೊಡಕ್ಷನ್ ನಿಮಗೆ 0 ಇದ್ರೂ ಕೂಡ ಆ ಕಾಸ್ಟ್ ಅಷ್ಟೇ ಇರುತ್ತೆ. ಪ್ರೊಡಕ್ಷನ್ ನಿಮಗೆ 1000 ಇದ್ರೂ ಅಷ್ಟೇ ಇರುತ್ತೆ. ಪ್ರೊಡಕ್ಷನ್ ನಿಮಗೆ 1 lakh ಇದ್ರೂ ಕೂಡ ಆ ಕಾಸ್ಟ್ ಅಷ್ಟೇ ಇರುತ್ತೆ. ವಿಚ್ ಡಸ್ ನಾಟ್ ವೇರಿ ವಿತ್ ಪ್ರೊಡಕ್ಷನ್. ದೀಸ್ ಆರ್ ದ ಕೀವರ್ಡ್ಸ್ ದಟ್ ದ ಇನ್ವಿಜಿಲೇಟರ್ ವಿಲ್ ಲುಕ್ ಫಾರ್. Okay, same way the evaluator will look for. Same way TVC. TFC ಬರೆದ್ರಾ ಅದನ್ನೇ ಇದು ಬರೀರಿ, which vary with production ಅಷ್ಟೇ. which does not vary with production, ಇದು which varies with production. ಈ ಥರ ಸಿಂಪಲ್ 1 lines ನೀವು ಬರೆದ್ರೂ ಕೂಡ ನಿಮ್ಗೆ ಫುಲ್ ಮಾರ್ಕ್ಸ್ ಕೊಡ್ತಾರೆ. ಬಿಕಾಸ್ ನೀವು 1 line ಡೆಫಿನೇಷನ್ ಬರೆದು ಒಂದು ಫಾರ್ಮುಲಾ ಬರೀಲೇಬೇಕು. ಫಾರ್ಮುಲಾಸ್ನ ಇಟ್ಕೊಳ್ಳಿ, ಒಂದು ಫಾರ್ಮುಲಾ ಇಟ್ಕೊಂಡು ಅದನ್ನು ನಾವು ಬಿಲ್ಡ್ ಮಾಡೋದು ಕಲೀರಿ. ಫಾರ್ ಎಕ್ಸಾಂಪಲ್ TFC ಫಾರ್ಮುಲಾ ಏನು? TFC ಫಾರ್ಮುಲಾ ವಿಚ್ ಇಸ್ ಈಕ್ವಲ್ ಟು TC ಮೈನಸ್ TVC ಇರುತ್ತಲ್ಲ, ಅದೇ ಥರ TVC ಫಾರ್ಮುಲಾ ಏನು? ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ, TC ಮೈನಸ್ ಏನು ಬರುತ್ತೆ? TFC ಬರುತ್ತೆ. ಸಿಂಪಲ್. ನಾನು ಹೇಳಿ ಡೆಫಿನೇಷನ್ ಬರೀರಿ, ಫಾರ್ಮುಲಾ ಬರೀರಿ, ಈಸಿ. TC ಈಸ್ ಈಕ್ವಲ್ ಟು TFC ಪ್ಲಸ್ TVC. ಅಲ್ಲಿಗೆ 3 ಫಾರ್ಮುಲಾ ಆಯಿತಾ? ಸೇಮ್ ವೇ ಆವ್ರೇಜ್ ಫಿಕ್ಸ್ಡ್ ಕಾಸ್ಟ್ಗೆ ಏನು ಬರೀತೀರಾ? ಆವ್ರೇಜ್ ಅಂತ ಬಂದಾಗೆಲ್ಲ ಪರ್ ಯೂನಿಟ್ ಬರುತ್ತೆ. ಓಕೆ, ಇಟ್ ಈಸ್ ದ ಫಿಕ್ಸ್ಡ್ ಕಾಸ್ಟ್ ಪರ್ ಯೂನಿಟ್ ಆಫ್ ಔಟ್ಪುಟ್. ಇಟ್ ಈಸ್ ದ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಆಫ್ ಔಟ್ಪುಟ್. ಇಟ್ ಈಸ್ ದ ಟೋಟಲ್ ಕಾಸ್ಟ್ ಪರ್ ಯೂನಿಟ್ ಆಫ್ ಔಟ್ಪುಟ್. ಅಷ್ಟೇ ಆಗೋಯ್ತು 3 ಡೆಫಿನೇಷನ್. ಎಲ್ಲದಕ್ಕೂ ಒಂದೇ ಡೆಫಿನೇಷನ್ ಬರೀರಿ, ಜಸ್ಟ್ ವರ್ಡ್ ಚೇಂಜ್ ಮಾಡಿ. ಫಾರ್ಮುಲಾನು ಅಷ್ಟೇ, AFC ಈಸ್ ಈಕ್ವಲ್ ಟು TFC ಬೈ Q, ದೆನ್ TVC ಬೈ Q, TC ಬೈ Q. ಸಿಂಪಲ್ ಆಯಿತಾ? ಅಲ್ಲಿಗೆ 6 ಡೆಫಿನೇಷನ್ ಹೇಳಿದೆ, 6 ಫಾರ್ಮುಲಾ ಹೇಳಿದೆ. ಇದು ಮಾರ್ಜಿನಲ್ ಕಾಸ್ಟ್ ಇಸ್ ದ ಅಡಿಷನಲ್ ಕಾಸ್ಟ್ ಇನ್ಕರ್ಡ್ ಫಾರ್ ಪ್ರೊಡ್ಯೂಸಿಂಗ್ 1 more ಅಡಿಷ್ನಲ್ ಯೂನಿಟ್. ಒಂದು ಅಡಿಷ್ನಲ್ ಯೂನಿಟ್ನ ಪ್ರೊಡಕ್ಷನ್ ಮಾಡೋದಕ್ಕೆ, ಆ್ಯಡ್ ಮಾಡೋದಕ್ಕೆ ನಮ್ಗೆ ಎಷ್ಟು ಖರ್ಚಾಗುತ್ತೋ ಅದನ್ನು ಏನಂತಾರೆ? ಮಾರ್ಜಿನಲ್ ಕಾಸ್ಟ್ ಅಂತಾರೆ. ಮಾರ್ಜಿನಲ್ ಕಾಸ್ಟ್ ಫಾರ್ಮುಲಾ ಅವಲ್ಲೇ ಬರುತ್ತೆ. TC ಈಸ್ ಈಕ್ವಲ್ ಟು, ನಾನು TP ಇದು ಬರುತ್ತೆ, TCದು ಸೇಮೇ. MC ಈಸ್ ಈಕ್ವಲ್ ಟು TCN ಮೈನಸ್ TCN ಮೈನಸ್ 1 ಫಾರ್ಮುಲಾ. ಓಕೆ, ಅಲ್ಲಿಗೆ ಒಂದು 6 ಮಾರ್ಕ್ಸ್ ಪೂರ್ತಿ ನಿಮಗೆ ವಿತಿನ್ 2 minutes ಎಕ್ಸ್ಟೆಂಡ್ ಮಾಡ್ದಂಗೆ ಆಯಿತು. ಸೊ ಇದಕ್ಕೆ ಕಲ್ತ್ರೆ ಇದೆಲ್ಲದಕ್ಕೂ ಡಯಾಗ್ರಾಮ್ಸ್ ಕಲೀರಿ. ದಟ್ ಈಸ್ ಯುವರ್ ನೆಕ್ಸ್ಟ್ ಕ್ವೆಶನ್. ಓಕೆ, ಸಿಂಪಲ್ ಡಯಾಗ್ರಾಮ್ಸ್ ಇದೆ. ದಿಸ್ ಇಸ್ TFC ಡಯಾಗ್ರಾಮ್, ದಿಸ್ ಇಸ್ TVC ಡಯಾಗ್ರಾಮ್, ದಿಸ್ ಇಸ್ TC ಡಯಾಗ್ರಾಮ್. ಆಗೋಯ್ತಾ? ಅಲ್ಲಿಗೆ 3 ಡಯಾಗ್ರಾಮ್ ಆಯಿತಾ? ನೆಕ್ಸ್ಟ್ ದಿಸ್ ಇಸ್ AFC ಡಯಾಗ್ರಾಮ್, ದೆನ್ ದಿಸ್ ಇಸ್ ABC ಡಯಾಗ್ರಾಮ್, ದಿಸ್ ಇಸ್ AC ಡಯಾಗ್ರಾಮ್, ದಿಸ್ ಇಸ್ MC ಡಯಾಗ್ರಾಮ್. ಓಕೆ, ಸೊ ಅಲ್ಲಿಗೆ ಇಷ್ಟು ಡಯಾಗ್ರಾಮ್ ಬರೆದ್ರು ಕೂಡ ನಿಮಗೆ ಏನು ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರಲಿಲ್ಲ ಅಂದರೂ ಕೂಡ 3 out of 6 ಬಂದೇ ಬರುತ್ತಾ? ಸಿಂಪಲ್ ಡಯಾಗ್ರಾಮ್ಸ್. ಡಯಾಗ್ರಾಮ್ ಹಾಕೊಳ್ಕೊಳ್ಳೋದಂಗೆ, ಇದು 3 ಇಂಟರ್ಲಿಂಕ್ಡ್, ಇದು ಈ ಥರ. ಆಮೇಲೆ ಇದನ್ನು ಇಂಟರ್ಲಿಂಕ್ ಮಾಡಿ, ABC ಸೇಮ್ AP ಮತ್ತು MP ಇರುತ್ತೆ ಗೊತ್ತಾ? ಅದನ್ನು ಉಲ್ಟಾ ಮಾಡಿ ನಿಮಗೆ ABC ಮತ್ತು AC ಸಿಗುತ್ತೆ. ಮಾರ್ಜಿನಲ್ ಕಾಸ್ಟ್ ಈಸ್ ಬೇಸಿಕಲಿ ನೈಕಿ ಟಿಕ್ ಮಾರ್ಕ್ ಸಿಂಬಲ್ ಬರುತ್ತೆ ಗೊತ್ತಾ? ಆ ಥರ ನೆನಪಿಟ್ಕೊಂಡ್ರು ಆಯಿತು. ಈಸ್ ಆರ್ ದ ವೇ ಟು ರಿಮೆಂಬರ್ ಡಯಾಗ್ರಾಮ್ಸ್. ಡಯಾಗ್ರಾಮ್ ನೆನಪಿಟ್ಕೊಳ್ಳಿ. ನಿಮಗೆ ಡೆಫಿನೇಷನ್ ಅದ್ರ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರಲಿಲ್ಲ ಅಂದರೂ ಕೂಡ 3 ಮಾರ್ಕ್ಸ್ ಅಂತೂ ಖಂಡಿತ ಬಂದೇ ಬರುತ್ತೆ. ಓಕೆ, ನೆಕ್ಸ್ಟ್ we'll move on to this problem which is there for how many marks? 6 marks. This 6 mark problem TFCs will explain it here. ಇದರಲ್ಲಿ ನಿಮ್ಗೆ ಒಂದು ಇನ್ಫಾರ್ಮೇಷನ್ ಏನು ಕೊಟ್ಟಿದ್ದಾರೆ ಅವರು? TFC ಕೊಟ್ಟಿದ್ದಾರೆ. ಯಾವ್ದು ಕೊಟ್ಟಿದ್ದಾರೆ? TFC is 100. Okay, as per the TFC definition, the total fixed cost does not vary with level of ಪ್ರೊಡಕ್ಷನ್. ಸೊ 0 ಇದ್ರೂ ಕೂಡ ಅದು ಅಷ್ಟೇ ಇರುತ್ತೆ, 10 ಇದ್ರೂ ಕೂಡ ಅದು ಅಷ್ಟೇ ಇರುತ್ತೆ. ಆ ಡೆಫಿನೇಷನ್ ಪ್ರಕಾರ ನಾವೇನು ಮಾಡ್ತೀರಿ? ಇಲ್ಲಿ TFC ಬರಿತೀರಿ. TFC ಎಷ್ಟು? 100. 0 ಇದ್ರೂ 100, 6 ಇದ್ರೂ ಕೂಡ ಅದು ಎಷ್ಟು ಬರುತ್ತೆ? 100. ಇಟ್ ಈಸ್ ಫಿಕ್ಸ್ಡ್ ಕಾಸ್ಟ್. ಅದಕ್ಕೆ ಡಯಾಗ್ರಾಮ್ ಹೆಂಗೆ ಬರುತ್ತೆ? ಹಾರಿಸಾಂಟಲ್ ಸ್ಟ್ರೇಟ್ ಲೈನ್ ಬರುತ್ತೆ. ಸೊ ದಟ್ ಈಸ್ 100, 100,
100, 100. 100 and 100. Okay, I hope you have understood this. Then what we need is, we have got marginal cost, we can easily find out total cost. Total cost ಏನು ಮಾಡಬೇಕು ಅಂದರೆ, ಫಸ್ಟ್ ಟಿ ಎಫ್ ಸಿ ಇದೆ ನಮಗೆ, ಟಿ ಎಫ್ ಸಿ 100ರಿಂದ 100 ಬಂದೇ ಬರುತ್ತೆ. ಇದಾದ್ಮೇಲಿಂದ ಜಸ್ಟ್ ಕೀಪ್ ಆ್ಯಡಿಂಗ್ ದಿಸ್. 100 ಪ್ಲಸ್ 500 ಎಷ್ಟು? 600. 600 ಬಂತು. 600 ಪ್ಲಸ್ 300 ಎಷ್ಟು? 900 ಬಂತು. 900 ಪ್ಲಸ್ 200 ಎಷ್ಟು? 1100 ಬಂತು. ನೆಕ್ಸ್ಟ್ 1100 ಪ್ಲಸ್ 300 ಎಷ್ಟು? 1400 ಬಂತು. 1400 ಪ್ಲಸ್ 500 ಎಷ್ಟು? 1900. 1900 ಪ್ಲಸ್ 800 ಎಷ್ಟು? 2700. ಸೊ ಇಲ್ಲಿಗೆ ನಮಗೆ ಟಿ ಸಿ ಸಿಕ್ತು. ಟಿ ಸಿ ಸಿಕ್ಕಿದ್ಮೇಲೆ ಫಾರ್ಮುಲಾಸ್ ಬರೀರಿ. ವಿ ನೀಡ್ ವಾಟ್? ವಿ ನೀಡ್ ಟಿ ವಿ ಸಿ. ಟಿ ವಿ ಸಿ ಈಸ್ ಈಕ್ವಲ್ ಟು, ಟಿ ವಿ ಸಿ ಈಸ್ ಈಕ್ವಲ್ ಟು ಟಿ ವಿ ಸಿ ಈಸ್ ಈಕ್ವಲ್ ಟು ಟಿ ಸಿ ಮೈನಸ್ ಟಿ ಎಫ್ ಸಿ. ಸೇಮ್ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಟಿ ಸಿ ಮೈನಸ್ ಟಿ ಎಫ್ ಸಿ ಮಾಡಿದ್ರೆ ನಮ್ಗೇನು ಬರುತ್ತೆ? ಟಿ ವಿ ಸಿ ಬರುತ್ತೆ. ಸೊ ಫಸ್ಟ್ ಒನ್ ಇಸ್ ಆಬ್ವಿಯಸ್ಲಿ 0, ಬಿಕಾಸ್ ಪ್ರೊಡಕ್ಷನ್ ಇಲ್ಲ ಅಂದರೆ ವೇರಿಯಬಲ್ ಕಾಸ್ಟ್ ಏನಿರುತ್ತೆ? 0 ಇರುತ್ತೆ. ನೆಕ್ಸ್ಟ್ ಜಸ್ಟ್ ಕೀಪ್ ಸಬ್ಟ್ರಾಕ್ಟಿಂಗ್ 100, ಮೈನಸ್ ಮಾಡಿದ್ರೆ 500 ಬರುತ್ತೆ, 800 ಬರುತ್ತೆ, 1000 ಬರುತ್ತೆ, 1300 ಬರುತ್ತೆ, 1800, 2600. So once you have done this, all we need now is AFC, the averages for this AC and AVC. I am doing everything, but just check ಅದೆಲ್ಲ ಕೇಳಿದಾರ ಅಂತ. ಅವರು ಟಿ ಎಫ್ ಸಿ ಮಾಡಿದ್ರಿ, ನಾವು ಸಾರಿ ಟಿ ಎಫ್ ಸಿ ಅವರೇ ಕೊಟ್ಟಿದ್ದಾರೆ. ಟಿ ವಿ ಸಿ ಮಾಡಿದ್ದೀರಿ, ಟಿ ಸಿ ಮಾಡಿದ್ದೀರಿ, ಎ ವಿ ಸಿ ಆ್ಯಂಡ್ ಎ ಸಿ ಕೇಳಿದ್ದಾರೆ. ದೇ ಹ್ಯಾವ್ ನಾಟ್ ಆಸ್ಕ್ಡ್ ಫಾರ್ ಎ ಎಫ್ ಸಿ, ಬಟ್ ನಾನು ಆಲ್ರೆಡಿ ಬರೆದಿದ್ದೀನಿ. ಆಲ್ ದಿಸ್ ಇಸ್ ವೆರಿ ವೆರಿ ಸಿಂಪಲ್. ಎ ಎಫ್ ಸಿ ಫಾರ್ಮುಲಾ ಏನು? ಟಿ ಎಫ್ ಸಿ ಡಿವೈಡೆಡ್ ಬೈ ಕ್ಯೂ. ಎ ಸಿ ಫಾರ್ಮುಲಾ ಏನು? ಟಿ ಸಿ ಡಿವೈಡೆಡ್ ಬೈ ಕ್ಯೂ. ಎ ಎಫ್ ಸಿ ಫಾರ್ಮುಲಾ ಏನು? ಸಾರಿ, ನೆಕ್ಸ್ಟ್ ಎ ವಿ ಸಿ ಬರ್ತಿದ್ದು. ಎ ವಿ ಸಿ ಫಾರ್ಮುಲಾ ಏನು? ಟಿ ವಿ ಸಿ ಡಿವೈಡೆಡ್ ಬೈ ಕ್ಯೂ. ಸೊ ಇದನ್ನು ಮಾಡೋದು ವೆರಿ ವೆರಿ ಈಸಿನಾ? ಹೀಗೆ ಜಸ್ಟ್ ಡಿವೈಡ್ ಮಾಡಿ. 100/0 ಡ್ಯಾಶ್ ಬರುತ್ತೆ, 100/1 100, 100/2 50, ಈ ಥರ ಕಂಟಿನ್ಯೂ ಮಾಡಿ. ಸೇಮ್ ವೇ ಆ್ಯಾವ್ರೇಜ್ ಕಾಸ್ಟ್ ಇಸ್ ಟಿ ಸಿ, ಸೇಮ್ ಡ್ಯಾಶ್ ಬರುತ್ತೆ. ದೆನ್ 600/1 600, 900/2 450. ಸೊ ಸೇಮ್ ಲೈಕ್ ದ್ಯಾಟ್ ಇದನ್ನು ಕೂಡ ಡಿವೈಡ್ ಮಾಡಿ ಟ್ರೈ ಮಾಡಿ. ಏನಾದರೂ ನಿಮಗೆ ಡೌಟ್ ಇತ್ತು ಅಂದರೆ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಮೆಸೇಜ್ ಮಾಡಿ. ಸೊ ಈ ಇಷ್ಟು ಕ್ವಶನ್ಸಲ್ಲಿ ವಾಟ್ ಎವರ್ ವಿ ಹ್ಯಾವ್ ಡನ್ ಎಕ್ಸ್ಪ್ಲೇನ್ ರೈಟ್ ನೌ, 6 ಮಾರ್ಕ್ಸ್ ಕವರ್ ಆಯಿತಾ? ಇದೇ ಥರ ಅಲ್ಲಿಗೆ ಮೈಕ್ರೋ ಎಕನಾಮಿಕ್ಸ್ ಮುಗೀತು. ಕಮಿಂಗ್ ಟು ಮ್ಯಾಕ್ರೋ ಎಕನಾಮಿಕ್ಸ್. ಮ್ಯಾಕ್ರೋ ಎಕನಾಮಿಕ್ಸಲ್ಲಿ ನಿಮಗೆ ಎಷ್ಟು ಚಾಪ್ಟರ್ ಇದೆ? 6 ಚಾಪ್ಟರ್ಸ್ ಇದೆ. ಈ 6 ಚಾಪ್ಟರ್ಸಲ್ಲಿ ಫಸ್ಟ್ ಚಾಪ್ಟರಿಂದ ಬರುತ್ತಾ 6 ಮಾರ್ಕ್ಸ್? ಬರಲ್ಲ. ಸೆಕೆಂಡ್ ಚಾಪ್ಟರಿಂದ ಬರುತ್ತಾ? ಖಂಡಿತ ಬರುತ್ತೆ. ಥರ್ಡ್ ಚಾಪ್ಟರಿಂದ ಬರುತ್ತಾ? ಖಂಡಿತ ಬರುತ್ತೆ. ಫೋರ್ತ್ ಚಾಪ್ಟರಿಂದ ಬರಲ್ಲ. ಫಿಫ್ತ್ ಚಾಪ್ಟರಿಂದ ಬರಲ್ಲ. ಸಿಕ್ಸ್ ಚಾಪ್ಟರಿಂದ ಬರುತ್ತೆ. ಬಟ್ ವಿ ಆರ್ ಟೆಲಿಂಗ್ ಯು ಟು ಸ್ಕಿಪ್ ದಿಸ್ ಚಾಪ್ಟರ್. ಸ್ವಲ್ಪ ಡಿಫಿಕಲ್ಟ್ ಇದೆ ಅಂತ ಅನಿಸ್ತದೆ, ಅದಕ್ಕೆ ನಾವೇನು ಮಾಡ್ತೀರಿ, ಅದನ್ನು ಸ್ಕಿಪ್ ಮಾಡ್ತೀವಿ. ನೀವು ಆಲ್ರೆಡಿ ಓದಿದರೆ ವೆಲ್ ಆ್ಯಂಡ್ ಗುಡ್. ಇದನ್ನು ಓದಿ ಬೇರೆ ಸ್ಕಿಪ್ ಮಾಡಿ. ಬಿಕಾಸ್ ನೀವು 5 ಬರೆದ್ರು ಕರೆಕ್ಷನ್ ಮಾಡೋದು 3ಕ್ಕೆ, 4 ಬರೆದ್ರು ಕರೆಕ್ಷನ್ ಮಾಡೋದು 3ಕ್ಕೆ. ಬಟ್ ನಾವು 3 ಓದ್ಕೊಂಡೋಗಿ ಅಂತ ಹೇಳೋದಿಲ್ಲ. ಬಿಕಾಸ್ ಯು ನೆವರ್ ನೋ, ನೀವು ಅಲ್ಲಿ ಪ್ಯಾನಿಕ್ ಆಗಿ ರಾಂಗ್ ಬರೆದು ಪ್ರಾಬ್ಲಮ್ ಆಗ್ಬೋದು. ಒಂದು ಎಕ್ಸ್ಟ್ರಾ ಯಾವುದಕ್ಕೂ ಓದ್ಕೊಂಡಿರಿ. ಅದಕ್ಕೆ ನಾವು ಇಲ್ಲಿ 3 ಎಕ್ಸ್ಪ್ಲೇನ್ ಮಾಡ್ತೀರಿ. ಸೆಕೆಂಡ್ ಚಾಪ್ಟರ್ ನೀವು ಓದಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೆಕೆಂಡ್ ಚಾಪ್ಟರ್ ಕೂಡ ಡೌಟ್ ಇತ್ತು ಅಂದರೆ ಡೆಫಿನೆಟ್ಲಿ ನಮಗೆ ಮೆಸೇಜ್ ಮಾಡಿ, ನಾವು ಅದನ್ನು ಕೂಡ ಲೈವ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ. ನೆಕ್ಸ್ಟ್, ಸೊ ನ್ಯಾಷನಲ್ ಇನ್ಕಮ್ ಬ್ರೀಫ್ಲಿ ಎಕ್ಸ್ಪ್ಲೇನ್. ನ್ಯಾಷನಲ್ ಇನ್ಕಮ್ ಚಾಪ್ಟ್ರಲ್ಲಿ ನಿಮಗೆ 1, 2, 3 ಆ್ಯಂಡ್ ಓನ್ಲಿ 4 ಕ್ವೆಶನ್ಸ್ ಆರ್ ದೇರ್. ಜಸ್ಟ್ 4 ಕ್ವೆಶನ್ಸ್ ಓದಿದ್ರೆ ನಿಮಗೆ 1 ಕ್ವೆಶನ್ ಬಂದೇ ಬರುತ್ತೆ. ಇದು 5th ಕ್ವೆಶನ್ ಸಮ್ ಪ್ರಾಬ್ಲಮ್. ಆ್ಯಕ್ಚುಲಿ ನಿಮಗೆ 4th ಕ್ವೆಶನ್ ಗೊತ್ತಿದ್ರೆ 5th ಕ್ವೆಶನ್ ಕೂಡ ಈಸಿಯಾಗಿ ಮಾಡ್ಬೋದು. 4th ಕ್ವೆಶನ್ ನಾವು ಸಾಲ್ವ್ ಮಾಡೋಣ. 5th ಕ್ವೆಶನ್ ನಿಮಗೆ ಹೋಮ್ವರ್ಕ್ ಕೊಡ್ತೀನಿ, ಓಕೆನಾ? ನೆಕ್ಸ್ಟ್ ಚಾಪ್ಟರ್ ಮನಿ ಆ್ಯಂಡ್ ಬ್ಯಾಂಕಿಂಗಲ್ಲಿ
ವೆರಿ ಸಿಂಪಲ್ 4 ಕ್ವೆಶನ್ಸ್, ಪ್ರಾಬ್ಲಮ್ ಇಲ್ಲ ಏನಿಲ್ಲ. ಇದರಲ್ಲಿ ಪ್ರಿಡಿಕ್ಟ್ ಮಾಡಬೇಕು ಅಂದರೆ ನಾಟ್ ಪ್ರಿಡಿಕ್ಷನ್, ಬೇಸ್ಡ್ ಆನ್ ಯುವರ್ ಬ್ಲೂ ಪ್ರಿಂಟ್ ಅನಾಲಿಸಿಸ್. ಮೆಜಾರಿಟಿ ಇಂಪಾರ್ಟೆಂಟ್ ಯಾವ್ದು ಬರುತ್ತೆ? ಫಂಕ್ಷನ್ಸ್ ಆಫ್ ಮನಿ ಆ್ಯಂಡ್ ಗೋಲ್ಡ್ ಸ್ಮಿತ್ ಸ್ಟೋರಿ. ಗೋಲ್ಡ್ ಸ್ಮಿತ್ ಸ್ಟೋರಿ ಇಸ್ ವೆರಿ ಈಸಿ. ನಾನು ಸ್ಟೋರಿ ಹೇಳ್ತೀನಿ, ನೀವು ಸ್ಟೋರಿ ಥರನೇ ಬರೀರಿ, ಡೆಫಿನೆಟ್ಲಿ ಮಾರ್ಕ್ಸ್ ಕೊಡ್ತಾರೆ. ಫಂಕ್ಷನ್ಸ್ ಆಫ್ ಮನಿಲಿ ನಿಮಗೆ ಪಾಯಿಂಟ್ಸ್ ಇದೆ, ನೀವು ಪಾಯಿಂಟ್ಸ್ ಎಷ್ಟು ಮಾಡೋಕ್ಕೆ ಬಂದಿಲ್ಲ ನಾನು ಬಿಸ್ನೆಸ್ ಸ್ಟಡೀಸ್ ಥರ ಬರೀ ಪಾಯಿಂಟ್ಸ್ ಬರೆದು ಕೂಡ ನಿಮಗೆ 6ಗೆ 3 ಮಾರ್ಕ್ಸ್ ಸಿಗುತ್ತೆ. ಓಕೆ, ದೆನ್ ರಿಕ್ವೈರ್ಮೆಂಟ್ ಆಫ್ ರಿಸರ್ವ್ಸಲ್ಲಿ ನಿಮ್ಮ ಟೇಬಲ್ ಇದೆ, ಆ ಟೇಬಲ್ ಹಾಕಿ ಆ ಟೇಬಲ್ನ ಎಕ್ಸ್ಟೆಂಡ್ ಮಾಡಿದ್ರು ಸಾಕು. ಓಪನ್ ಮಾರ್ಕೆಟ್ ಆಪರೇಷನ್ ಇಸ್ ವೆರಿ ಸಿಂಪಲ್ ಸ್ಮಾಲ್ ಟಾಪಿಕ್, ಅದನ್ನು ಕೂಡ ನಾನು ನಿಮಗೆ ಬೇಕು ಅಂದರೆ ಎಕ್ಸ್ಟೆಂಡ್ ಮಾಡ್ತೀನಿ, ಬಟ್ ನಾಟ್ ರೈಟ್ ನಾವು, ವೀಡಿಯೋ ತುಂಬ ಲೆಂತಿ ಆಗುತ್ತೆ. ಸೊ ವಾಟ್ ವಿಲ್ ಡೂ ಇಸ್ ವಿಲ್ ಎಕ್ಸ್ಪ್ಲೇನ್ ದಿಸ್ ಕ್ವೆಶನ್. ಇದು ಕ್ವೆಶನ್ ಎಕ್ಸ್ಪ್ಲೇನ್ ಮಾಡೋಕ್ಕೆ ಮುಂಚೆ ಎಕ್ಸ್ಪೆಂಡಿಚರ್ ಮೆಥಡ್ ಫಾರ್ಮುಲಾ ಹಾಕಿ ನೀವು ಅದು ಫಾರ್ಮುಲಾ ಎಕ್ಸ್ಪ್ಲೇನ್ ಮಾಡಿದ್ರು ಸಾಕು, ಸಿಂಪಲ್. ಮ್ಯಾಕ್ರೋ ಎಕನಾಮಿಕ್ ಐಡೆಂಟಿಟೀಸ್ ಇಲ್ಲೇ ಇದೆ, ದೀಸ್ ಆರ್ ದ ಮ್ಯಾಕ್ರೋ ಎಕನಾಮಿಕ್ ಐಡೆಂಟಿಟೀಸ್. ಈ ಐಡೆಂಟಿಟೀಸ್ನ ನೀವೇನು ಮಾಡಿ ಅದರದ್ದು ಡೆಫಿನೇಷನ್ ಬರೆದ್ರೆ ಸಾಕು. ಡೆಫಿನೇಷನ್ ನಿಮಗೆ ಕಾಂಪ್ಲಿಕೇಟೆಡ್ ಥರ ಕೊಟ್ಟಿದ್ದಾರೆ, ವಿ ಕ್ಯಾನ್ ಸಿಂಪ್ಲಿಫೈ ದ ಡೆಫಿನೇಷನ್ ಐ ಕ್ಯಾನ್ ಟೀಚ್ ಯು ಇನ್ ದ ಲೈವ್ ಕ್ಲಾಸ್. ಒಂದು ಡೆಫಿನೇಷನ್ ಕಲ್ತ್ಕೊಂಡು ಅದಕ್ಕೆ ಒಂದೊಂದು ವರ್ಡ್ ರಿಪ್ಲೇಸ್ ಮಾಡ್ಕೊಂಡು ಹೋದರೆ ನಿಮಗೆ ಆ ಡೆಫಿನೇಷನ್ಗಳೆಲ್ಲ ಈಸಿ ಆಗುತ್ತೆ. ಫಾರ್ಮುಲಾಸ್ ನಿಮಗೆ ಇದರಲ್ಲೇ ಬರುತ್ತೆ, ಇಲ್ಲಿರೋ ಗೊತ್ತಿರೋ ಫಾರ್ಮುಲಾಸ್ನೇ ನೀವು ಅಲ್ಲಿ ಬರೆದು ಕೂಡ ನಿಮಗೆ ಖಂಡಿತ 6 on 6 ಮಾರ್ಕ್ಸ್ ಬರುತ್ತೆ. ಲಿಮಿಟೇಷನ್ಸಲ್ಲಿ ಇರೋದೇ ಓನ್ಲಿ 4 to 5 ಪಾಯಿಂಟ್ಸ್, ವೆರಿ ಸಿಂಪಲ್. ಎಕ್ಸ್ಟರ್ನಾಲಿಟೀಸ್ ನೀವು ಓದಿರ್ತೀರಾ, ಎಕ್ಸ್ಟರ್ನಾಲಿಟಿ ಬರೆದು ಕೂಡ ನಿಮಗೆ 2 ಮಾರ್ಕ್ಸ್ ಅಲ್ಲೇ ಬರುತ್ತೆ. ಸೊ ಹಾರ್ಡ್ಲಿ 4 ಪಾಯಿಂಟ್ಸ್ ಆರ್ ದೇರ್ ಫಾರ್ 6 ಮಾರ್ಕ್ಸ್. ಕಮಿಂಗ್ ಟು 4th ಕ್ವೆಶನ್. ಇವಾಗ ಈ ಕ್ವೆಶನ್ನ ನೀವು ಹೆಂಗೆ ಸಾಲ್ವ್ ಮಾಡ್ತೀರಾ? ನಿಮಗೆ ಯಾವ ಥರ ಹೇಳ್ಕೊಟ್ಟಿರ್ತಾರೆ? ಯೂಶ್ವಲಿ ಏನು ಮಾಡ್ತಾರೆ, ಫಾರ್ಮುಲಾಸ್ನ ಬ್ಯಾಟ್ ಹೊಡಿಸ್ತಾರೆ, ಇದರ ಫಾರ್ಮುಲಾ ಏನೋ ಬ್ಯಾಟ್ ಹೊಡಿಸಿ ಆ ಫಾರ್ಮುಲಾನ ಸಿಂಪ್ಲಿಫೈ, ಆ ಫಾರ್ಮುಲಾ ಹಾಕೊಂಡು ನೋಡ್ಕೊಂಡು ಮಾಡಿ ಅಂತ ಹೇಳ್ತಾರೆ. ವಾಟ್ ಐ ಸಜೆಸ್ಟ್ ಇಸ್, ಫಾರ್ಮುಲಾಸ್ನ ಬ್ಯಾಟ್ ಹೊಡೆದಾಗ ಏನಾಗುತ್ತೆ, ಎನಿಥಿಂಗ್ ಯು ಬೈ ಹಾರ್ಟ್, ಪ್ಯಾನಿಕ್ ಮೂಮೆಂಟಲ್ಲಿ ನಿಮಗೆ ಅದು ಮರ್ತೋಗುತ್ತೆ. ನಾನು ಯಾವಾಗಲೂ ಬ್ಯಾಟ್ ಮಾಡಿಸೋದಕ್ಕೆ ಯಾವಾಗಲೂ ಅದಕ್ಕೆ ಅವಕಾಶ ಕೊಡೋದಿಲ್ಲ, ನಿಮ್ಗೆ ಅದು ಆಲ್ರೆಡಿ ಅರ್ಥ ಆಗಿರಬೇಕು. ಲಾಸ್ಟ್ ಕ್ಲಾಸಲ್ಲಿ ಕೂಡ ನಾನು ಆ ಟೇಬಲ್ನ ಸೈಮಲ್ಟೇನಿಯಸ್ ಟೇಬಲ್ ಕೂಡ ನಾನು ಬ್ಯಾಟ್ ಹೊಡೆದಿ ಅಂತ ಹೇಳಲೇ ಇಲ್ಲ. ಐ ಟೋಲ್ಡ್ ಯು ಹೌ ಟು ರಿಮೆಂಬರ್ ದ್ಯಾಟ್, ಹೌ ಟು ಕ್ರಿಯೇಟ್ ದ ಟೇಬಲ್ ಅಂತಲೇ ಹೇಳ್ಕೊಡೋದು. ಇದರಲ್ಲೂ ಕೂಡ ನಾನು ಕ್ರಿಯೇಟ್ ಮಾಡೋಕ್ಕೆ ಹೇಗೆ ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅದು ನಿಮಗೆ ಕಷ್ಟ ಅನಿಸಿದ್ರೆ ಆಬ್ವಿಯಸ್ಲಿ ಯು ಕ್ಯಾನ್ ಗೋ ಬ್ಯಾಕ್ ಆ್ಯಂಡ್ ಯು ಕ್ಯಾನ್ ಆಲ್ವೇಸ್ ಬೈ ಹರ್ಟ್. ಬಟ್ ನನ್ನ ಸಜೆಷನ್ ಏನು ಅಂದರೆ, ಲಾಜಿಕಲಿ ಅದು ಯಾವತ್ತೂ ನೀವು ಜೀವನದಲ್ಲಿ ಮರೆಯೋದಿಲ್ಲ. ಓಕೆ, ಸೊ ಎಷ್ಟಿದೆ? ಸಪೋಸ್ GDP MP of a country is given here, which is 3000 crores. Then NFIA ಕೊಟ್ಟಿದ್ದಾರೆ ಅವರೇ, which is 500 crores. Depreciation is 450 crores and NIT is 300 crores. ಒಂದು ನಿಮಗೆ ಲಾಜಿಕ್ ಹೇಳ್ಕೊಡೋದು ಏನು ನಾವು ಅಂದರೆ, there are 3 basic differences. ಒಂದು NFIA. What is NFIA? NFIA basically the full form is net factor income from abroad. ಇಲ್ಲಿ ನೆಟ್ ಅಂತ ಬಂದಾಗ ಆಲ್ರೆಡಿ ಇದರಲ್ಲಿ ನಿಮಗೆ ಒಂದು ಪ್ಲಸ್ ಒಂದು ಮೈನಸ್ ಆಗಿರುತ್ತೆ, ಅದಕ್ಕೆ ಅದನ್ನು ನೆಟ್ ಅನ್ನೋದು. ಓಕೆ, ನೆಟ್ ಫ್ಯಾಕ್ಟರ್ ಇನ್ಕಮ್ ಫ್ರಮ್ ಅಬ್ರಾಡ್. Now this is basically used as a difference between domestic and national. ಡೊಮೆಸ್ಟಿಕ್ಕು ನ್ಯಾಷನಲ್ಗೂ ಡಿಫ್ರೆನ್ಸ್ ಯಾವುದು? NFIA. ಈ ಥರ ಯಾವುದಕ್ಕೆ ಯಾವ ಡಿಫ್ರೆನ್ಸ್ ಅಂತ ಗೊತ್ತಾಗಿದ್ದರೆ ನಿಮಗೆ ಈ ಫಾರ್ಮುಲಾಸ್ನ ಬಿಲ್ಡ್ ಮಾಡೋದು ತುಂಬ ಈಸಿ. ಡೊಮೆಸ್ಟಿಕ್ಕು ನ್ಯಾಷನಲ್ಗೂ ಡಿಫ್ರೆನ್ಸ್ ಏನು? NFIA. ದೆನ್ ಡೆಪ್ರಿಸಿಯೇಷನ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಅಕೌಂಟ್ಸಲ್ಲಿ ಹೇಳ್ಕೊಟ್ಟಿರ್ತಾರೆ. ದ ಸೇಮ್ ಲಾಜಿಕ್ ಆಫ್ ಡೆಪ್ರಿಸಿಯೇಷನ್ ಇಸ್ ಹಿಯರ್. ಡೆಪ್ರಿಸಿಯೇಷನ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಗ್ರಾಸ್ ಆ್ಯಂಡ್ ನೆಟ್. ಗ್ರಾಸ್ ಮತ್ತು ನೆಟ್ಗೆ ಡಿಫ್ರೆನ್ಸ್ ಯಾವುದು? ಡೆಪ್ರಿಸಿಯೇಷನ್. ದೆನ್ ನೆಟ್ ಇಂಡೈರೆಕ್ಟ್ ಟ್ಯಾಕ್ಸ್ ವಿಚ್ ಇಸ್ NIT ಅವರೇ ಕೊಟ್ಟಿದ್ದಾರೆ. ನೆಟ್ ಇಂಡೈರೆಕ್ಟ್ ಟ್ಯಾಕ್ಸ್, ದ ಡಿಫ್ರೆನ್ಸ್ ಬಿಟ್ವೀನ್ ವಾಟ್? ಇಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ MP ಆ್ಯಂಡ್ FC. MP ಅಂದರೆ ಮಾರ್ಕೆಟ್ ಪ್ರೈಸ್, FC ಅಂದರೆ ಫ್ಯಾಕ್ಟರ್ ಕಾಸ್ಟ್. ನಿಮಗೆ ಇಷ್ಟು ಡಿಫ್ರೆನ್ಸ್ ಗೊತ್ತಾಗೋಯ್ತು ಅಂದರೆ NFIA ಯಾವುದಕ್ಕೆ ಡಿಫ್ರೆನ್ಸ್ ಬರುತ್ತೆ? ಡೊಮೆಸ್ಟಿಕ್ ನ್ಯಾಷನಲ್ಗೂ ಡಿಫ್ರೆನ್ಸ್ ಯಾವುದು? NFIA. ಡೆಪ್ರಿಸಿಯೇಷನ್ ಯಾವುದಕ್ಕೆ ಡಿಫ್ರೆನ್ಸ್ ಬರುತ್ತೆ? ಗ್ರಾಸ್ ಮತ್ತು ನೆಟ್ಗೆ. NIT ಯಾವುದಕ್ಕೆ ಡಿಫ್ರೆನ್ಸ್ ಬರುತ್ತೆ? ಮಾರ್ಕೆಟ್ ಪ್ರೈಸ್ ಮತ್ತು ಫ್ಯಾಕ್ಟರ್ ಕಾಸ್ಟ್ಗೆ. ಈ ಡಿಫ್ರೆನ್ಸಸ್ ನಿಮಗೆ ಗೊತ್ತಾಯಿತು ಅಂದರೆ ಡೆಫಿನೆಟ್ಲಿ ಯು ಕ್ಯಾನ್ ಡೂ ಎನಿ ಸಮ್ ಆಫ್ GDP. ನಿಮಗೆ ಇದನ್ನು ಇಟ್ಕೊಂಡು ನಾನು ನಿಮಗೆ ಸಿಂಪಲ್ ಸಮ್ಸ್ ಫಾರ್ಮುಲಾ ಕೊಟ್ಟು ಸಾಲ್ವ್ ಮಾಡಿ ತೋರಿಸ್ತೀನಿ.
Okay, so what I'll do here, I'll just write the identities. GDP MP ಅವರೇ ಕೊಟ್ಟಿದ್ದಾರೆ, GDP FC. ಓಕೆ, ಸೊ ಸಮ್ ಎಕ್ಸ್ಟೆಂಡ್ ಮಾಡೋಣ. ನಿಮಗೆ GDP ಕೊಟ್ಟಿದ್ದಾರೆ, MP GDP FC ಕೊಟ್ಟಿದ್ದಾರೆ. ವಾಟ್ ಐ ಟೋಲ್ಡ್ ಯು, ನಾನು ನಿಮಗೆ 3 ಐಡೆಂಟಿಟೀಸ್ ಕೊಟ್ಟೆ. ಯಾವುದಾದ್ರು ಫಸ್ಟು NFIA. ಸೊ NFIA ನಿಮಗೆ ಡಿಫ್ರೆನ್ಸು ಹೇಳಿದ್ದೀನಿ. NFIA ಪ್ಲಸ್ ನಿಮಗೆ ಇಫ್ ಯು ವಾಂಟ್ ಟು ಕ್ರಿಯೇಟ್ ಅ ಫಾರ್ಮುಲಾ, ಸಿ ಲಿಸನ್, ಇಲ್ಲಿ ಡೊಮೆಸ್ಟಿಕ್ ಇದೆ, ಡಿ ಇಸ್ ಡೊಮೆಸ್ಟಿಕ್, ಇದಿಷ್ಟು ಡೊಮೆಸ್ಟಿಕ್, ಇದಿಷ್ಟು ಏನು ನ್ಯಾಷನಲ್ ಅಲ್ವಾ. ಸೊ ಡೊಮೆಸ್ಟಿಕ್ಗೂ ನ್ಯಾಷನಲ್ಗೂ ಡಿಫ್ರೆನ್ಸ್ ಯಾವುದು? NFIA. ಸೊ ವಾಟ್ ಐ ರೈಟ್ ಹಿಯರ್, ಡೊಮೆಸ್ಟಿಕ್ ಪ್ಲಸ್ NFIA will give you what? Will give you national. ಸೊ ಈ ಥರ ಒಂದು ಫಾರ್ಮುಲಾ ಗೊತ್ತಾಯಿತು ಅಂದಮೇಲೆ ಇದನ್ನು ನೀವು ರಿವರ್ಸ್ ಮಾಡ್ಬೋದಲ್ಲ. ಹೇಗೆ? ಇದನ್ನು ಈ ಕಡೆ ಕಳಿಸಿದ್ರೆ ನಿಮಗೆ ನ್ಯಾಷನಲ್ ಮೈನಸ್ NFIA will give you what? Will give you domestic. ಓಕೆ, ಸೇಮ್ ವೇ ನೆಕ್ಸ್ಟ್ ಯಾವ ಡಿಫ್ರೆನ್ಸ್ ಇರೋದು ನಮಗೆ, ಡಿ ಮತ್ತು ಎನ್ಗೆ ಡಿಫ್ರೆನ್ಸ್ ಇರೋದು. ನೆಕ್ಸ್ಟು ಜಿ ಮತ್ತು ಎನ್ಗೆ, ದಟ್ ಈಸ್ ಗ್ರಾಸ್ ಆ್ಯಂಡ್ ನೆಟ್. ಸೊ ಗ್ರಾಸ್ ಮೈನಸ್ ಡೆಪ್ರಿಸಿಯೇಷನ್ ವಿಲ್ ಗಿವ್ ಯು ವಾಟ್? ನೆಟ್. ಸೊ ರಿವರ್ಸ್ ಆಫ್ ದ್ಯಾಟ್, ನೆಟ್ ಪ್ಲಸ್ ಡೆಪ್ರಿಸಿಯೇಷನ್ ವಿಲ್ ಗಿವ್ ಯು ವಾಟ್? ಗ್ರಾಸ್. ಓಕೆ, ಸೊ ಈ ಥರ 2 ಐಡೆಂಟಿಟಿ ಆಯಿತಾ. ಮೂರನೇದು ಮಾರ್ಕೆಟ್ ಪ್ರೈಸ್ ಮತ್ತು ಫ್ಯಾಕ್ಟರ್ ಕಾಸ್ಟ್. ಫ್ಯಾಕ್ಟರ್ ಕಾಸ್ಟ್ ಪ್ಲಸ್ NIT will give you market price, then market price minus NIT will give you what? Factor cost. ಸೊ ಈ ಮೂರು, ಇದಿಷ್ಟು ನಿಮಗೆ ಆ್ಯಕ್ಚುಲಿ ಬೇಕಾಗಿರೋದು ಇದೊಂದು, ಇದೊಂದು, ಇದೊಂದು. ಈ ಮೂರದ್ದು ನಿಮಗೆ ಫಾರ್ಮುಲಾ ಗೊತ್ತಿದೆ. ಯು ಕ್ಯಾನ್ ಕ್ರಿಯೇಟ್ ಎನಿ ಫಾರ್ಮುಲಾ ಔಟ್ ಆಫ್ ಎನಿ ಫಾರ್ಮುಲಾ. ನೀವು ಅಷ್ಟು ಫಾರ್ಮುಲಾ ನೆನಪಿಟ್ಕೊಂಡು ನೆಸಿಟಿ ಇಲ್ಲ. ಈ 3 ಡಿಫ್ರೆನ್ಸ್ ನೆನಪಿಟ್ಕೊಂಡ್ರೆ ಸಾಕು ನಿಮಗೆ. ಇದನ್ನು ನೋಡ್ಕೊಂಡು ಇದನ್ನು ಬರೀಬೋದು, ಇದನ್ನು ನೋಡ್ಕೊಂಡು ಇದನ್ನು ಬರೀಬೋದು, ಇದನ್ನು ನೋಡಿಕೊಂಡು ಇದನ್ನು ಬರೀಬೋದು. ಇವಾಗ ಇದನ್ನು ನಾವು ಇಲ್ಲಿ ಹೆಂಗೆ ಇಂಪ್ಲಿಮೆಂಟ್ ಮಾಡ್ತೀರಿ ಅನ್ನೋದನ್ನು ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್. ಇದು ನಿಮ್ಗೆ ಫಸ್ಟ್ ಟೈಮ್ ಕಲಿತಾ ಇದ್ದರೆ ನಿಮಗೆ ಖಂಡಿತ ಕನ್ಫ್ಯೂಷನ್ ಆಗುತ್ತೆ. ಸ್ಲೋ ಆಗಿ ವೀಡಿಯೋನ ಸ್ಲೋ ಮಾಡಿ 2-3 ಸಲ ಟ್ರೈ ಮಾಡಿ ನೋಡಿ. ಹಂಗೂ ನಿಮಗೆ ಅರ್ಥನೇ ಆಗಿಲ್ಲ ಅಂದಾಗ ಆಲ್ವೇಸ್ ಯು ಕ್ಯಾನ್ ಗೋ ಬ್ಯಾಕ್ ಟು ಬೈ ಹಾರ್ಟಿಂಗ್ ದ ಪ್ರಾಬ್ಲಮ್. ಓಕೆ.